ಸಪ್ತಾಹದ ಎರಡನೇ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಗುರುದೇವ ಸಮರ್ಥ ಶಿವಾನಂದರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಇದುವರೆಗೆ ತಮ್ಮ ಅನುಭವವನ್ನು ಹಂಚಿಕೊಂಡಂಥ ವಾಸನ್ ಸರಲ್ಲಿಯೂ ಹಾಗೂ ಇಲ್ಲಿ ಬಂದು ಸೇರಿದಂಥ ಎಲ್ಲ ಆತ್ಮಬಂಧುಗಳಲ್ಲಿಯೂ ನನ್ನ ಅನಂತ ಪ್ರಣಾಮಗಳು. ಸರ್ ಮಾತಾಡುವಾಗ ಇವತ್ತಿನ ವಿಷಯದ ಬಗ್ಗೆ ಸವಿಸ್ತರವಾಗಿ ಹೇಳಿದರು. ಅಂದರೆ ಮನುಷ್ಯ ಜಗತ್ತಿನೊಳಗೆ ಬಂದ ಮೇಲೆ ಧರ್ಮವನ್ನು ಮರೆತು ಅಧರ್ಮಿಯಾಗಿ ಬದುಕಕ್ಕೆ ಶುರು ಮಾಡ್ತಾನೆ. ಹಿಂಗೆಲ್ಲ ಬದುಕ್ತಾನಲ್ಲ, ಯಾವ ಬಲ ಹಿಡಿದು ಬದುಕ್ತಾನಪ್ಪ ಇವ ಹಿಂಗೆ ಅಂಥೇಳಿ ಜ್ಞಾನಿಗಳು, ತಿಳಿದವರು, ಸತ್ಪುರುಷರು ಚಿಂತೆ ಮಾಡ್ತಾರೆ. ಇಷ್ಟೊಂದು ಹೀನ ಕೃತ್ಯಗಳನ್ನು ಮಾಡ್ಕೊತ ಜಗತ್ತಿನಾಗ ಅಡ್ಯಾಡತ್ತಾನಲ್ಲ ಮನುಷ್ಯ ವೃತ್ತಿಯನ್ನು ಬಿಟ್ಟು ಪಶು ವೃತ್ತಿ, ಪೈಶಾಚಿಕ ವೃತ್ತಿ, ಹೇಳಲಾರದಂಥ ವೃತ್ತಿಯೊಳಗೆ ಬದುಕ್ತಾನೆ ಮನುಷ್ಯನು ಮನುಷ್ಯನಾಗಿ ಬದುಕಿಲ್ಲ. ಪಶು ಪಕ್ಷಿಗಳಿಗೆ ಉಣಕಿನ ಚೆನ್ನಾಗಿ ಬದುಕ್ತಾವೆ, ಆರಾಮಾಗಿ ಬದುಕ್ತಾವೆ, ತಮ್ಮ ಹೊಟ್ಟೆ ತುಂಬುತ್ತಾ ಸುಮ್ಮನೆ ನೆಮ್ಮದಿಯಿಂದ ಇರ್ತಾವೆ. ಆದರೆ ಮನುಷ್ಯ ಅತಿ ಆಸೆಗೆ ಬಿದ್ದು ದುರಿತ ಕರ್ಮಕ್ಕೆ ಬೀಳ್ತಾನೆ. ಅದಕ್ಕೆ ಅವ್ರು ಪ್ರಶ್ನೆ ಮಾಡಕತ್ತಾರ, ಯಾರ ಬಲದ ಮೇಲೆ ಇದನ್ನೆಲ್ಲ ಮಾಡಕತ್ತಿಪ್ಪ, ಈ ಪಾಪ ಕರ್ಮಗಳನ್ನು ಮಾಡ್ತೀಯಲ್ಲ, ಇದ್ರ ಫಲ ನಿನಗೆ ತಟ್ಟುವುದಿಲ್ಲನೋ ಹೆಂಗೆ ಪ್ರಶ್ನೆ ಮಾಡ್ತಾರೆ. ಇದರ ಫಲ ನಿನಗೆ ತಟ್ಟುವುದಿಲ್ಲ ಹೆಂಗೆ? ಯಾವುದೇ ಕರ್ಮವನ್ನು ಮಾಡತಿ ಅದಕ್ಕೆ ಫಲ ಇದ್ದೇ ಇರ್ತದೆ. ಯಾವುದೇ ಕರ್ಮ ಮಾಡು ಜಗತ್ತಿನೊಳಗೆ ಆ ಕರ್ಮಕ್ಕೆ ಫಲ ಇದ್ದೇ ಇರ್ತೈತಿ. ಚಲೋ ಕೆಲಸ ಮಾಡಿದರೆ ಚಲೋ ಫಲ ಸಿಗ್ತೈತಿ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟ ಫಲ ಸಿಗ್ತೈತಿ. ಅದಕ್ಕೆ ಈ ಕೆಟ್ಟ ಕೆಲಸ, ದುರಿತ ಕರ್ಮ ಅದನ್ನು ಅಂಜಲ್ಲ ಮಾಡೋದು. ಅಂಜಿಕೆ ಅನ್ನೋದೇ ಇಲ್ಲ, ಭಯನೇ ಇಲ್ಲ. ಅಂಜಿಕೆ ಭಯ ಅನ್ನೋದು ಇಲ್ಲ. ಅಂಜಿಕೆ ಭಯ ಇಲ್ಲದನ ಇಷ್ಟೊಂದು ಕೆಟ್ಟ ಕೆಲಸ ಮಾಡ್ತಾನಲ್ಲ ಮನುಷ್ಯ. ತಿಳಿದನ ಮಾಡ್ತಾನೋ ತಿಳಿಲಾರ್ದನ ಮಾಡ್ತಾನೋ. ಜಗತ್ತಿನೊಳಗೆ ಈ ಮೋಹದ ಪಾಶ ಏನೈತಲ್ಲ ಹಿಂಗೆ ಐತಿ. ಇದು ಹಿಂಗೆ ಇರ್ತೈತಿ ಕಾಯಂ. ಯಾಕಂದ್ರೆ ಮೋಹದ ಬಲಿಯೊಳಗೆ ಬಿದ್ದಾಗ ನಾ ಮಾಡ್ತಕ್ಕಂಥ ಕರ್ಮ ಧರ್ಮದಂತ ಐತೋ ಇಲ್ಲೋ ಅನ್ನೋದು ಮನುಷ್ಯ ವಿಚಾರ ಮಾಡೋದು. ಅಧರ್ಮದ ಮಾರ್ಗವನ್ನು ಹಿಡಿತಾನ, ಅನೀತಿ ಮಾರ್ಗವನ್ನು ಹಿಡಿತಾನ, ಅದರ ಫಲವನ್ನು ಭೋಗಿಸಬೇಕಾಗತ್ತೆ. ಆ ಫಲ ನಿನಗೆ ಬಿಟ್ಟಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಕ್ಕೆ ಈ ಜನ್ಮವನ್ನು ನೋಡ್ಕೋ. ನಿನ್ನ ಸುತ್ತಮುತ್ತ ಇದ್ದಂಥ ಜೀವಿಗಳ ಜನ್ಮವನ್ನು ನೋಡು. ಇವತ್ತಿನ ಪರಿಸ್ಥಿತಿ ಒಳಗೆ ಅದಕ್ಕೆ ಜೀವ ಹಿಂಗೆ ಬಂದೈತೆ ಅಂದ್ರೆ ಅದು ಹಿಂದೆ ಮಾಡಿದಂಥ ಕರ್ಮದ ಫಲ ಸಾಕ್ಷಿ ಅದ. ನಾಯಿ, ನರಿ, ಕತ್ತೆ, ಎಷ್ಟು ಪ್ರಾಣಿಗಳು, ಎಷ್ಟು ಪಕ್ಷಿಗಳು, ಎಷ್ಟು ಕ್ರಿಮಿಕೀಟಗಳು ಈ ಭೂಮಿ ಮೇಲೆ ಹುಟ್ಟುತ್ತಾವೋ. ಯಾಕೆ ಅವಕ್ಕೆಲ್ಲ ಮನುಷ್ಯನಾಗಿ ಹುಟ್ಟು ಭಾಗ್ಯ ಇಲ್ಲ? ಎಂತೆಂಥ ಹೀನ ಪ್ರಾಣಿಗಳು, ಎಂಥ ಪಕ್ಷಿಗಳು, ಎಂತೆಂಥ ಹೀನ ಕ್ರಿಮಿಕೀಟಗಳು ಭೂಮಿ ಮೇಲೆ ಅದಾವೆ. ಅನುಕೂಲ ಮಾಡುವುದವು, ಪ್ರತಿಕೂಲ ಮಾಡುವುದವು. ಅಂದರೆ ಮನುಷ್ಯ ಜನ್ಮ ಬಂದಿದ್ದು ಶ್ರೇಷ್ಠ. ಆದರೆ ಈ ಮನುಷ್ಯ ಜನ್ಮ ಬಂದಾಗೂ ಮತ್ತು ಹೀನ ಕೃತ್ಯಗಳನ್ನು ಮಾಡಿದರೆ ಎಂಥ ಮಹಾಪಾಪ, ಎಂಥ ಅನರ್ಥ. ಈ ಜೀವನಕ್ಕೆ ಏನು ಮಹತ್ವ ಬಂತು? ಪಶು ಪಕ್ಷಿ ಕ್ರಿಮಿಕೀಟಕ್ಕೆ ಅದನ್ನು ತಿಳಿಯುವಂಥ ಸಾಮರ್ಥ್ಯ ಇಲ್ಲ. ಆದರೆ ಮನುಷ್ಯನಿಗೆ ತಿಳಿಯುವಂಥ ಸಾಮರ್ಥ್ಯ ಇದ್ದು, ವಿಚಾರ ಮಾಡುವಂಥ ಶಕ್ತಿ ಇದ್ದೂ ಸದ್ಯಕ್ಕೆ ಮತ್ತು ದುರಿತ ಕರ್ಮಗಳನ್ನು ಮಾಡ್ತಾನಲ್ಲ ಈ ಮನುಷ್ಯ. ಎಂದ್ರ ಬಲದ ಮೇಲೆ ಮಾಡೋಕತ್ತಿರ್ಬೇಕು? ಧೈರ್ಯನರ ಎಲ್ಲಿದೆ ಬಂತೀವಂಗ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಕಲಿಯುಗದಾಗ ಪಾಪ ಪ್ರಜ್ಞೆ ಅನ್ನೋದಿಲ್ಲ.
ಮಾಡಿದಂಥ ಕರ್ಮದ ಫಲ ಪಾಪ ಅಂದರೆ ಹೀನ ಕೃತ್ಯಗಳಿಂದ ಮಾಡುವಂಥದ್ದು ಬರೋದು. ನಾನು ಮಾಡಿದಂಥ ಕರ್ಮದ ಫಲ ದುರಿತ ಕರ್ಮದಿಂದ ಮಾಡತಕ್ಕಂಥ ಫಲ ಪಾಪರೂಪವಾಗಿ ಬಂದು ನನಗೆ ಸೇರ್ತತಿ, ಮುಂದೆ ಕಾಡ್ತತಿ. ಇದು ನನ್ನನ್ನು ಹೀನ ಜೀವಿಗಳಾಗಿ ಹುಟ್ಟಕ್ಕೆ ದೂಡ್ತತಿ. ಇದು ಕಷ್ಟ ಕಾರ್ಪಣ್ಯಗಳಿಗೆ ಎಡೆ ಮಾಡಿ ಕೊಡ್ತತಿ ಇದು ಅನ್ನುವಂಥ ಪರಿಜ್ಞಾನ ಇಲ್ಲ. ಯಾಕಂದ್ರೆ ಇವಾಗ ಯಾರ್ದು ಬಲ ಐತಿ ಬಲ ಇಲ್ಲ ಅಂತ ವಿಚಾರ ಮಾಡೋದಿಲ್ಲ ಇವ. ಆದ್ರೆ ಅವ್ರ ಪ್ರಶ್ನೆ ಕೇಳ್ತಾರೆ ತಿಳಿದವರು, ಯಾರ ಬಲದ ಮೇಲೆ ಮಾಡ್ತೀನಿ ನಿನಗೆ, ಇದರಿಂದ ಯಾರು ಪಾರು ಮಾಡ್ತಾರೆ ಅಂತ ತಿಳಿದೇನೆ ನೀನು? ಅದಕ್ಕೆ ಉದಾಹರಣೆ ಕೇಳಿರಿ ನೀವು. ಕಥೆ ಪುರಾಣಗಳಲ್ಲಿ ಸಾಕಷ್ಟು ಉದಾಹರಣೆಗಳು ಬರ್ತಾವೆ. ಮಾಡಿದಂಥ ಪಾಪ ಕರ್ಮಗಳ ಫಲವನ್ನು ಯಾರು ಅದನ್ನು ತಗೊಂಡು ಭಾಗಿಯಾಗಿ ನಿಮ್ಮನ್ನು ಅದರಿಂದ ಬಿಡುಗಡೆ ಮಾಡ್ತಾರೋ, ಅದರಿಂದ ಬಿಡುಗಡೆ ಯಾರನ್ನ ಮಾಡೋಕ್ಕೆ ಸಾಧ್ಯ ಐತೇನೋ? ನೀನು ಮಾಡಿದಂಥ ಕರ್ಮದ ಫಲ ಎದಕ್ಕಾಗಿ ಮಾಡಿ ಗೊತ್ತಿಲ್ಲ. ಹೆಂಡತಿಗೆ ಮಾಡಿಯೋ, ಮಕ್ಕಳಿಗಾಗಿ ಮಾಡಿಯೋ, ಬಂಧು ಮಿತ್ರರಿಗಾಗಿ ಮಾಡಿಯೋ, ಸ್ನೇಹಿತರಿಗಾಗಿ ಮಾಡಿಯೋ, ಯಾರಿಗ್ಯಾರ ಬಲ ಇದನ್ನು ಮಾಡಬೇಕಂತ ಇನ್ನೊಬ್ಬರಿಗೆ ಕೇಡು ಮಾಡಿದೆ ಅಂದರೆ ಫಲವನ್ನು ಅವರು ಭೋಗಿಸಿರ್ಬೋದು. ಕೇಡು ಮಾಡಿದವ ನೀನಲ್ಲ. ಯಾರು ಕೇಡು ಮಾಡಿರ್ತಾರ ಅವರ ಭೋಗಿಸ್ಬೇಕು. ಅದಕ್ಕೆ ಇಷ್ಟೆಲ್ಲ ಇದ್ದಾಗೂ ಸದ್ಯಕ್ಕೆ ನೀನು ಇದನ್ನು ಮರೆತು ಬದುಕ್ತಿ ಅಂದರೆ ಹೆಂಗೆ ಬದುಕ್ತಿಪ್ಪ? ಅದಕ್ಕೆ ಅವ್ರು ಹೇಳ್ತಾರೆ, ಕರುಣರಸರೇ ಯಮಭಟ್ಟರು, ಅವ್ರಿಗೆ ಕರುಣೆ ಅನ್ನೋದೈತೆ ಅನ್ನೋ ತಿಳ್ಕೊ. ನಾವು ಏನೋ ಮಾಡ್ಕೊಂಡು ಈ ಲೋಕ ಇನ್ನೊಂದು ಲೋಕ ಅಂಥೇಳಿ ಏನೇನು ಲೋಕಗಳನ್ನ ಮಾಡ್ಕೊಂಡೇವಲ್ಲ, ಅದರ ಪ್ರಕಾರ ಹೋದರೂ ಸದ್ಯಕ್ಕೆ ಯಮಭಟ್ಟರು ಪಾಪ ಕರ್ಮಗಳಿಗೆ ಎಂಥ ಶಿಕ್ಷೆಗಳನ್ನು ಕೊಡ್ತಾರೆ. ಪುರಾಣ ಪುಣ್ಯಕಥೆಗಳಲ್ಲಿ ಓದಿರಿ, ಕೇಳಿರಿ. ಮತ್ತು ಈ ಕಣ್ಣಿದ್ರಿಗೇನೆ ನೋಡ್ತೀರಿ ಎಂತೆಂಥ ಜೀವಿಗಳು ಹುಟ್ಟ್ಯಾವು. ಕೈ ಇಲ್ದಾರದಾರ, ಕಾಲು ಇಲ್ದಾರದಾರ, ಕಣ್ಣು ಇಲ್ದಾರದಾರ, ನೋವು ನಲಿವು ಬಳಲ್ತಾ ಇದ್ದಾರದಾರ. ಅತ್ಯಂತ ಘೋರ ರೋಗಗಳಿಗೆ ತುತ್ತಾಗಿ ಬಳಲವರದಾರ. ಯಾರು ಬೇಡ್ಕೊಂಡಿದ್ರು? ನಾವನ್ನ ಬೇಡ್ಕೊಂಡಿಲ್ಲ, ಆದರೂ ಬಂದಾವು. ಯಾಕೆ ಬಂದಾವು? ಹಿಂದೆ ಮಾಡಿದಂಥ ಕರ್ಮದ ಫಲ. ಅದಕ್ಕೆ ಈ ಕರ್ಮದ ಸಿದ್ಧಾಂತವನ್ನು ಭಾಳ ಲಕ್ಷ್ಯಿಟ್ಟು ನೆನಪಿಟ್ಕೊಂಡು ಬದುಕಬೇಕಾಯ್ತು. ಏನು ಮಾಡ್ತಿ ಅದನ್ನು ಪಡಿತಿ. ಸತ್ಕರ್ಮಗಳನ್ನು ಮಾಡಿದರೆ ಸತ್ಫಲವನ್ನು ಪರೀತಿ, ದುರಿತ ಕರ್ಮಗಳನ್ನು ಮಾಡಿದರೆ ದುಷ್ಫಲಗಳನ್ನು ಪಡೀತಿ. ಆ ಫಲಗಳ ಬಗ್ಗೆ ಎಚ್ಚರಿಕೆ ಇದ್ದಾವ ತಪ್ಪು ಹೆಜ್ಜೆ ಇಡೋದಿಲ್ಲ. ಅದಕ್ಕೆ ಪಾಪ ಪ್ರಜ್ಞೆ ಜಾಗರ ಆಗಬೇಕಾಯ್ತು ಮನುಷ್ಯನಲ್ಲಿ. ಈ ಕಲಿಯುಗದೊಳಗೆ ಪಾಪ ಪ್ರಜ್ಞೆ ಅನ್ನೋದು ಇಲ್ಲ. ಏನು ಮನುಷ್ಯಚ್ಚೆ ಬದುಕಿ ಬಿಡೋದು, ತನ್ನ ಅನುಕೂಲಕ್ಕಾಗಿ ಇನ್ನೊಬ್ರಿಗೆ ಮೋಸ ಮಾಡೋದು, ಇನ್ನೊಬ್ರಿಗೆ ವಂಚನೆ ಮಾಡೋದು, ಇನ್ನೊಬ್ರಿಗೆ ಸುಳ್ಳು ಹೇಳೋದು, ಇನ್ನೊಬ್ಬರದು ದರೋಡೆ ಮಾಡೋದು. ಹೆಂಗೆ ಬಣಕ್ತಾನ ಮನುಷ್ಯ ಅಂದರೆ ಪಾಪ ಪ್ರಜ್ಞೆ ಇಲ್ದಂಗೆ ಬದುಕಿ ಬಿಡ್ತಾನ. ನೀವು ಹೆಂಗಾರ ಬದುಕಲಿ, ಆದರೆ ಬದುಕುವಾಗ ಧರ್ಮದಂಥ ನೀತಿಯಿಂದ ಬದುಕಿದ್ದಾದರೆ, ಸತ್ಕರ್ಮಗಳನ್ನು ಮಾಡ್ಕೊಂತ ಬದುಕಿದ್ದಾದರೆ ಮನುಷ್ಯ ಜನ್ಮ ಕನಿಷ್ಠ ಪಕ್ಷ ಮುಕ್ತನಾಗಲಿಲ್ಲ ಅಂದ್ರೆ ಶ್ರೇಷ್ಠತನಾಗ್ತಾನೆ. ದೇವಾನ ದೇವತೆಗಳ ಜನ್ಮ ಬರ್ಬೋದು, ಇಲ್ಲ ಸಾಧು ಸತ್ಪುರುಷರ ಸಂಘದಲ್ಲಿ ಹುಟ್ಟಬಹುದು, ಇಲ್ಲ ಸಜ್ಜನರ ಸಂಘದೊಳಗೆ, ಇಲ್ಲ ಅಗರ್ಭ ಶ್ರೀಮಂತನಾಗಿ ಭೋಗಭಾಗ್ಯಗಳಿಗೆ ಯಾವುದೂ ಕೊರತಿಲ್ಲದಂಗೆ. ಅಂದ್ರೆ ಮಾಡಿದ ಕರ್ಮದ ಫಲನ ಈಗೇನು ಬಂದು ಬದುಕಾಗತ್ತಲ್ಲ, ನಿನಗೆ ಅಡಿಗಡಿಗೆ ಬರತ್ತಲ್ಲ, ಅದೆಲ್ಲ ನೀ ಮಾಡಿದ ಕರ್ಮದ ಫಲ. ನೀನು ಏನು ತಿಳ್ಕೊಂಡು ನಾನು ಹಿರಿಯರು ನಮಗೆ ಮಾಡಿಟ್ಟಾರ ಹಂಗಲ್ಲ. ಅದು ನೀನು ಅಲ್ಲಿ ಹುಟ್ಟಬೇಕಂದ್ರೂ, ಶ್ರೀಮಂತನ ಹೊಟ್ಟೆಗೆ ಹುಟ್ಟಬೇಕಂದ್ರೂ ನೀನು ಮಾಡಿದಂಥ ಪುಣ್ಯದ ಫಲ. ಅತ್ಯಂತ ಕನಿಷ್ಠನಾಗಿ ಹುಟ್ಟಿ ಯಾರೂ ಬೇಡ್ಕೊಂಡಿಲ್ಲ. ಬಡವನಾಗಿ ಹುಟ್ಟಬೇಕಂತ ಯಾರು ಬೇಡ್ಕೊಂಡಾರ? ರೋಗಿಯಾಗಿ ಹುಟ್ಟಬೇಕಂತ ಯಾರು ಬೇಡ್ಕೊಂಡಾರ? ಇಲ್ಲ. ಆದರೂ ಬರ್ತಾವಲ್ಲ ಇವೆಲ್ಲ ಬಯಸದೆ ಬರುವ ಯಾವುವು ಅಂದ್ರೆ ನೀ ಮಾಡಿದಂಥ ಕರ್ಮದ ಫಲಗಳ. ಬಯಸಿರೋದಿಲ್ಲ. ರೋಗ ಬರಲಿ ಅಂತ ಯಾರು ಬಯಸಿರೋದಿಲ್ಲ, ಮೃತ್ಯು ಬರಲಿ ಅಂತ ಯಾರು ಬಯಸಿರೋದಿಲ್ಲ. ಕರ್ಮದ ಫಲ ಮುಗೀತಿ ಅಂದರೆ ಮುಗಿದು ಹೋಗ್ತಿ. ಶರೀರದ ಅವಧಿ ಮುಗೀತಿ ಅಂದ್ರೆ ಹೋಗಿಬಿಡ್ತತಿ ಅದು. ಅಂದ್ರೆ ಒಟ್ಟಾರೆ ನಿನ್ನ ಜೀವನದೊಳಗೆ ಏನು ಪಡೆಯಾಕತ್ತೀಯಲ್ಲ, ಈಗ ನೀ ಮಾಡಿದಂಥ ಕರ್ಮದ ಫಲನ ಅದು. ಈ ಎಚ್ಚರಿಕೆ ಇರಲಿ. ಯಾಕಂದ್ರೆ ಇದೆಲ್ಲ ಲೆಕ್ಕ ಇಟ್ಟಾರ ಮರೆಯುವೆ ಚಿತ್ರಗುಪ್ತರಿಗೆ. ನೀನು ಏನು ಮಾಡ್ತೀಯಲ್ಲ ನಿನ್ನ ಚಿತ್ತದೊಳಗೆ ಅಚ್ಚಳಿದಂಗೆ ಉಳಿತೈತದು.
ನೀ ಯಾವ ಕರ್ಮವನ್ನು ಜಗತ್ತಿನ ಕಣ್ಣಿನ ಮನ್ನೆರಿಚಿ ಯಾರಿಗೆ ಗೊತ್ತಾಗಲ್ಲಂಗೆ ಮೋಸ ಮಾಡಿದೆ ಅಂದರೂ ಸುದಕ್ಕೆ ಚಿತ್ತದೊಳಗೆ ಉಳಿದ ಅದು ಬಿಡಲಾರದ್ದು. ಅದಕ್ಕೆ ಎಚ್ಚರಿಕೆಯಿಂದ ಜೀವನ ಮಾಡು. ಇನ್ನೊಬ್ಬರಿಗಾಗಿ ಅಲ್ಲ, ನಿನಗಾಗಿ ಮಾಡು. ಪುಣ್ಯ ಕರ್ಮಗಳನ್ನು ಇನ್ನೊಬ್ಬರಿಗೆ ತೋರ್ಸೋಕ್ಕಲ್ಲ, ಸೇವಾ ಸತ್ಕರ್ಮಗಳನ್ನು ಇನ್ನೊಬ್ಬರಿಗೆ ತೋರ್ಸೋಕ್ಕಲ್ಲ, ಮೆಚ್ಚಿಸೋಕ್ಕಲ್ಲ, ನಿನಗಾಗಿ ಮಾಡುವಂಥದ್ದು ಅದು. ಯಾರು ತನಗಾಗಿ ಇದನ್ನು ತಿಳ್ಕೊಂಡು ಈ ಕರ್ಮ ಸಿದ್ಧಾಂತವನ್ನು ತಿಳ್ಕೊಂಡು ಸತ್ಕರ್ಮಗಳಲ್ಲಿ ತೊಡಗ್ತಾರೆ, ಕನಿಷ್ಠ ಪಕ್ಷ ಮತ್ತು ಹೀನ ಜೀವಿಗಳಾಗಿ ಹುಟ್ಟುವುದು ತಪ್ತದೆ. ನೋಡ್ತೀನಿ ನಿನ್ನ ಕಣ್ಣೆದುರಿಗೆ ಅಂಥ ಜೀವಿಗಳಾಗಿ ಹುಟ್ಟಿದ್ರೆ ಬದುಕು ಹೆಂಗಿರ್ತತಿ? ನಾಯಿ ನರಿ ಏನೇನು ಅದಾವ ನೋಡು ಜೀವಿಗಳು. ಅದಕ್ಕೆ ಕನಿಷ್ಠ ಪಕ್ಷ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮತ್ತೊಮ್ಮೆ ಮನುಷ್ಯ ಜನ್ಮರ ಬರುವಷ್ಟು ದುಡಿಬೇಕಿದ್ರೊಳಗೆ. ಕನಿಷ್ಠ ಪಕ್ಷ ಮತ್ತು ಮನುಷ್ಯನಾಗಿ ಹುಟ್ಟಕ್ರ ಅರ್ಹತೆ ಪಡ್ಕೋಬೇಕು. ಮಿನಿಮಮ್ ಮಾರ್ಕ್ಸ್ ಅಂತ ಇರ್ತಾವಲ್ಲ ಎಕ್ಸಾಮ್ನಾಗ, ಅಷ್ಟರ ಪಡೆದು ಪಾಸ್ ಆಗಬೇಕು. ಈ ಮನುಷ್ಯ ಜನ್ಮದಿಂದ ಪಾಸಾಗಿ ಮತ್ತೊಂದು ಮನುಷ್ಯ ಜನ್ಮ ಬಂದು ಮತ್ತೊಂದು ಸಂಘದಾಗ ಉಳಿದು ಒಟ್ಟಾರೆ ಏನಪ್ಪ ಪುಣ್ಯ ಕರ್ಮಗಳನ್ನು ಮಾಡೋದರಿಂದ ಸತ್ಫಲಗಳ ದುಡಿತಾವು. ಸತ್ಫಲದಿಂದ ನೀನು ಇಚ್ಛಾದಿಂದ ಸಜ್ಜನರ ಸಂಘ ಸಿಗ್ತೈತಿ, ಸದ್ವಿಚಾರಗಳನ್ನು ಕೇಳುವಂಥ ಅವಕಾಶ ಸಿಗ್ತೈತಿ. ಸುತ್ತಮುತ್ತಲು ನೋಡ್ತೀರಿ ನೀವು, ಯಾರು ಅಧರ್ಮದಿಂದ ಅನೀತಿಯಿಂದ ಮಾಡ್ತಾರೆ ಅವು ಯಾವೂ ಉಳಿದೇ ಇಲ್ಲ. ಧರ್ಮದಿಂದ ನಡೆದರೂ ಉಳಿದಿಲ್ಲ, ಆದರೆ ಫಲ ಮಾತ್ರ ಬೆನ್ನತ್ತಿ ಬರ್ತೈತಿ. ಶರೀರ ಹೋಗೋದು ಆದರೆ ಏನು ದುಡಿತಿಲ್ಲ ಅದ್ರ ಫಲ ಬೆನ್ನತ್ತಿ ಬರ್ತೈತಿ. ಅದಕ್ಕೆ ಈ ಕರ್ಮಗಳನ್ನು ಎಚ್ಚರಿಕೆಯಿಂದ ಮಾಡ್ಕೊಂತ ಹೋಗು. ಅದಕ್ಕಿಲ್ಲಿ ಮನುಷ್ಯನಿಗೆ ಆ ಪಾಪ ಪ್ರಜ್ಞೆ ಕಾಡಬೇಕಾಗೈತಿ, ಎಚ್ಚರ ಆಗಬೇಕಾಗೈತಿ. ನಾವು ಎಚ್ಚರ ಆಗಲ್ಲ ಹಿಂಗೆ ಬದುಕುವಂತ ಹೋದೀವಿ ಅಂದ್ರೆ ನಮ್ಮಿಂದ ದುರಿತ ಕರ್ಮಗಳು ನಡೆಯಕ್ಕೆ ಶುರು ಆಕ್ಕಾವ. ಅದಕ್ಕೆ ಸಜ್ಜನರ ಸಂಘ ಎದಕ್ಕೆ ಬೇಕಂದ್ರೆ ಅದು ದುರಿತ ಕರ್ಮಗಳಿಂದ ದೂರ ಮಾಡ್ತತಿ. ನಿನ್ನ ದುಷ್ಟರ ಸಂಘದೊಳಗೆ ಕುಂತೆ ಅಂದ್ರೆ 1 ದಿನ 2 ದಿನ 3 ದಿನ ನೋಡ್ತೀನಿ, 4ನೇ ದಿನ ಮನಸ್ಸಿನ ಪ್ರವೃತ್ತಿ ಹಂಗಾಗಿ ಶುರು ಆಕತಿ. 2 ಗಿಳಿ ಸಾಕಿದ ಕತಿ ಕೇಳಿರಿ ನೀವೆಲ್ಲರೂ. ಸಂಘದಿಂದ ಹೆಂಗೆ ಆಕತಿ. ಒಂದು ಹೊಡಿ ಬಡಿ ಕಡಿ ಅಂದ್ರೆ ಒಂದು ಬರ್ರಿ ಕುಂದರ್ರಿ ಬಿಸಿಲ ಬಂದ್ರಿ ನೀರು ಕುಡೀರಿ ಅಂತಿತ್ತಂತ. 2 ಗಿಳಿ ಮರಿ ಒಂದ ತಾಯಿವ. ಒಂದು ಬರ್ರಿ ಕುಂದರಿ ಅಂದ್ರೆ ಇನ್ನೊಬ್ಬ ಕಡಿರಿ ಬಡಿರಿ ಅಂತಿತ್ತು. ಹಿಡೀರಿ ಕಡೀರಿ ಬಡಿರಿ. ಸಂಘ ದೋಷ. ಮನುಷ್ಯ ಹಿಂದಿನ ಜನ್ಮದ ಸಂಸ್ಕಾರದಿಂದ ಪಾಪ ಪುಣ್ಯಗಳ ಫಲವಾಗಿ ಈ ಶರೀರವನ್ನು ಹೊತ್ಕೊಂಡ್ಬಂದ್ರೆ ಈ ಜನ್ಮದೊಳಗಿನ ದುಡುಕಿ ಏನೈತಲ್ಲ ಅದು ಅವನನ್ನು ಹಿಂದಿನ ಮಾಡಿದಂಥ ಕರ್ಮದ ಫಲಗಳನ್ನು ನಷ್ಟ ಮಾಡಿ ಅದನ್ನು ಭೋಗಿಸಿ ಮತ್ತು ಈ ಕರ್ಮಗಳನ್ನು ಪುಣ್ಯ ಕರ್ಮಗಳನ್ನು ಮಾಡಿ ಮತ್ತೆ ಉನ್ನತ ಹಂತಕ್ಕೆ ಹೋಗುವಂಗೆ ಮಾಡಬೇಕು. ಕೆಳಮುಖ ಆಗಬಾರ್ದು, ಮೇಲುಮುಖ ಹೋಗ್ಬೇಕು. ಮತ್ತೆ 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 ಮನುಷ್ಯನಾಗಿ ಹುಟ್ಟಿ ದೇವಾನ ದೇವತೆಗಳಾಗಿ ಜೀವನ ಮುಕ್ತನಾಗುವವರೆಗೂ. ಬರೀ ಪುಣ್ಯ ಸಂಗ್ರಹಣ ಮಾಡಿ ಹೋಗಿಬಿಟ್ರೆ ಮುಗಿದು ಹೋಗುವುದಿಲ್ಲ. ಆಗಲಿ ಸರ್ ಹೇಳಿದ್ರಲ್ಲ, ಪುಣ್ಯದಿಂದ ಮುಕ್ತಿ ಇಲ್ಲ. ಪುಣ್ಯದಿಂದ ಉತ್ತಮ ಸಂಘ ದೊರೆಯಬಹುದು, ಉತ್ತಮ ಸದ್ಗುರು ದೊರೆಯಬಹುದು. ಮತ್ತಲ್ಲಿ ಪ್ರಯತ್ನ ಬೇಕು, ಅಲ್ಲಿ ಮತ್ತೆ ಕರ್ಮಗಳನ್ನು ಮಾಡಬೇಕು. ಸೇವಾ ಸತ್ಕರ್ಮಗಳನ್ನು ಮಾಡೋದು, ಶ್ರವಣ ಮನನ ನಿಧಿಧ್ಯಾಸನ ಮಾಡೋದು, ಇವನು ಮಾಡ್ತಾ ಮಾಡ್ತಾ ಹೋದಾಗ ಅಂತಃಕರಣದಲ್ಲಿದ್ದಂಥ ದೋಷಗಳು ಕರಗುತ್ತಾವೆ. ಅಂತಃಕರಣದಲ್ಲಿದ್ದಂಥ ದೋಷಗಳು ಏನದ ವಾಸನಾ ರೂಪದಿಂದ ಕುಂತಾವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಾದಿಗಳು ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ಇವು ಕುಂತಾವು. ವಿಷಯಾದಿಗಳ ಕಂಡಾಗ ಮೋಹ ಎಳಿತೈತಿ, ಅದರ ಸಂಗ್ರಹದಿಂದ ಮದ ಬರ್ತೈತಿ. ಬರುವುದಿಲ್ಲ, ಗೊತ್ತಾಗಲ್ಲಂಗೆ ಬರ್ತೈತಿ ಮದ. ಮತ್ಸರನು ಹಂಗೆ ಹುಟ್ಟತೈತಿ. ಯಾಕಂದ್ರೆ ಅಲ್ಲಿ ವಿವೇಕ ಇಲ್ಲ. ಎಲ್ಲಿವರೆಗೆ ವಿವೇಕ ಇರುವುದಿಲ್ಲ ಇವು ಎಲ್ಲ ಹುಟ್ಕೊಂತನೇ ಹೋಗ್ತಾವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಾದಿಗಳು. ಇದರಿಂದನೇ ದುರ್ಗುಣಗಳಿಂದ, ಈ ದುರ್ಗುಣಗಳಿಂದ ದುಷ್ಕೃತ್ಯಗಳು ನಡೀತಾವೆ. ದುಷ್ಕೃತ್ಯಗಳು ನಡೆಯೋಕ್ಕೆ ಕಾರಣ ಏನಪ್ಪ ಅಂದ್ರೆ ವಿವೇಕ ಇಲ್ಲ. ವಿವೇಕ ಇಲ್ಲ, ಸಚ್ಚಿಂತನೆ ಇಲ್ಲ.
ಅದಕ್ಕೆ ಜಗತ್ತಿನೊಳಗೆ ನಾವೇನು ತಿಳ್ಕೊಂಡೆವು, ಈ ಬಾಳೆ ಬದುಕು, ಈ ಸಂಸಾರ, ಉಣ್ಣೋದು ತಿನ್ನೋದು ದುಡಿಯೋದು, ಇನ್ನಷ್ಟು ದನ ಕನಕಾದಿಗಳನ್ನು ಗಳಿಸಿ ದೊಡ್ಡ ಮನೆ ಕಟ್ಸೋದು, ಇನ್ನಷ್ಟು ಹೊಲ ಹಿಡಿಯೋದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸೋದು, ಇದು ಭಾಳ ಮುಖ್ಯ ಅಂತ ತಿಳ್ಕೊಂಡೆವು. ಎಲ್ಲಕ್ಕಿಂತ ಮುಖ್ಯವಾಗಿದ್ದು ಸದ್ವಿಚಾರ ಸಚ್ಚಿಂತನೆ. ಸದ್ವಿಚಾರ ಸಚ್ಚಿಂತನೆ ಅಂತಃಕರಣದೊಳಗೆ ಇರಲಿಲ್ಲ ಅಂದ್ರೆ ಇವೆಲ್ಲ ವ್ಯರ್ಥ ಆಗಿ ಹೋಗಿಬಿಡ್ತಾವೆ. ನೀ ಭಾಳಷ್ಟು ಕಷ್ಟಪಟ್ಟು ದುಡಿದು ಸಿರಿ ಸಂಪತ್ತನ್ನು ಗಳಿಸಿ ನಿನ್ನ ಮಕ್ಕಳಿಗೆ ಸದ್ವಿಚಾರ ಸಚ್ಚಿಂತನೆಯನ್ನು ತಿಳಿಸಲಿಲ್ಲ ಅಂದ್ರೆ, ಅವು ದುಷ್ಟ ಚಟಕ್ಕೆ ದುಷ್ಟ ಸಂಘಕ್ಕೆ ಬಿದ್ದು ಅಂದ್ರೆ ನೀನು ಮಾಡಿಟ್ಟಿದ್ದೆಲ್ಲ ವ್ಯರ್ಥ ಆಗಿ ಹೋಗಿಬಿಡ್ತದೆ. ದುಷ್ಟ ವಿಚಾರ ದುಶ್ಚಿಂತನೆ ಇದು ಅಂದ್ರೆ, ದುಷ್ಟರ ಸಂಘಕ್ಕೆ ಬಿದ್ದು ಅಂದ್ರೆ ಇದೆಲ್ಲ ವ್ಯರ್ಥನ. ನೀನು ಕಷ್ಟಪಟ್ಟಿದ್ದು ವ್ಯರ್ಥ, ಅವರ ಜೀವನನೂ ಹಾಳ. ಅದಕ್ಕೆ ಅತ್ಯಂತ ಅಮೂಲ್ಯವಾದದ್ದು ಯಾವುದು ಅಂದ್ರೆ ಸಜ್ಜನರ ಸಂಘ, ಸಚ್ಚಿಂತನೆ. ಅದು ದುರಿತ ಕರ್ಮದಿಂದ ದೂರ ಉಳಿಸ್ತೈತಿ, ಅದು ದುಶ್ಚಟಗಳಿಂದ ದೂರ ಉಳಿಸ್ತೈತಿ, ಅದು ಜೀವನ ಮುಕ್ತಿಗೆ ದಾರಿ ಮಾಡಿಕೊಡ್ತೈತಿ. ನಾವು ಆ ದಾರಿನ ಹಿಡಿದಿಲ್ಲ ಅಂದಾಗ ಮತ್ತು ಮುಂದಿನ ಪೀಳಿಗೆ ಏನು ಮಾಡ್ತೈತಿ, ನೀನು ಸಿರಿ ಸಂಪತ್ತು ಗಳಿಸಿ ಇಡಬಹುದು, ಮುಂದಿನ ಬಂದು ಹಾಳು ಮಾಡ್ತೈತಿ. ಸಂಸ್ಕಾರ ಇರಲಿಲ್ಲ ಅಂದ್ರೆ ಏನು ಮಾಡ್ತಾವೆ ಮಕ್ಕಳು? ತಂದೆ ತಾಯಿಗಳನ್ನ ನೋಡ್ಕೊಳೋದಿಲ್ಲ, ಬಂಧು ಮಿತ್ರರು ಅಣ್ಣ ತಮ್ಮರು ಬಡ್ದಾಡ್ತಾವೆ. ಯಾಕೆ? ಅಂತರಂಗದಲ್ಲಿ ಸದ್ವಿಚಾರ ಇಲ್ಲ. ಅಂತರಂಗದಲ್ಲಿ ಸದ್ವಿಚಾರ ಇಲ್ಲ. ಸಿರಿ ಸಂಪತ್ತು ತುಂಬೈತಿ, ಸದ್ವಿಚಾರ ಇರಲಿಲ್ಲ ಅಂದರೆ ಹಾಳಾಗಿ ಹೋಗ್ತೈತಿ. ಸಿರಿ ಸಂಪತ್ತು ಏನು ಮಾಡೋಕ್ಕಾಗೋದಿಲ್ಲ, ಅಂಥ ಸಂಪತ್ತು ಬರ್ತಾವು ಹೋಗ್ತಾವೆ. ಸದ್ವಿಚಾರ ಸಚ್ಚಿಂತನೆ ಅಂತರಂಗದೊಳಗೆ ಇತ್ತಂದ್ರೆ ಇದೆಲ್ಲ ಗೌಣ ಆಗಿಬಿಡ್ತೈತಿ. ಶ್ರೀಮಂತಿಕೆ ಇರಲಿ, ಬಡತನ ಇರಲಿ, ಯಾವುದರ ಬರಲಿ ಯಾವುದರ ಹೋಗಲಿ, ಆರಾಮಾಗಿ ಇರಕ್ಕೆ ಬರ್ತೈತಿ. ಅದಕ್ಕೆ ಸದ್ವಿಚಾರ ಅದು ವಿವೇಕವನ್ನು ಜಾಗೃತ ಮಾಡ್ತೈತಿ. ವಿವೇಕವೆಂಬ ಖಡ್ಗದಿಂದ ಅಂತಃಕರಣದಲ್ಲಿದ್ದಂಥ ಎಲ್ಲ ದುರ್ಗುಣಗಳನ್ನು ಕತ್ತರಿಸಿ ಹಾಕಕ್ಕೆ ಬರ್ತೈತಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಏನದಾವಲ್ಲ, ಇವನ್ನೆಲ್ಲ ಸ್ವಚ್ಛ ಮಾಡೋಕ್ಕೆ ಇದರಿಂದ ವಿವೇಕದಿಂದ. ಆ ವಿವೇಕ ಜಾಗೃತ ಆಗಲಿಲ್ಲ ಅಂದ್ರೆ ಜೀವನ ವ್ಯರ್ಥ ಆಗಿ ಹೋಗಿಬಿಡ್ತದೆ. ಅದಕ್ಕೆ ಸಜ್ಜನರ ಸಂಘ, ಸತ್ಸಂಗ ಇದು ನಿಮಿತ್ತ ಮಾತ್ರ ಇದ್ದರೂ ಸದ್ಯಕ್ಕೆ, ಮಹಾಶಿವರಾತ್ರಿ ಅಂತ ನಿಮಿತ್ತ ಮಾತ್ರ ಇದ್ದರೂ ಸದ್ಯಕ್ಕೆ ಸಜ್ಜನರ ಸಂಘದಾಗ ಬಂದ ಮೇಲೆ ದುಶ್ಚಟಗಳಿಂದ ದೂರ ಸರಿಬೇಕು, ದುಷ್ಟ ವಿಚಾರಗಳಿಂದ ದೂರ ಸರಿಬೇಕು. ನಿಧಾನವಾಗಿ ಸದ್ವಿಚಾರಗಳನ್ನು ಅಂತಃಕರಣದಲ್ಲಿ ತುಂಬ್ಕೋಂತ ಬೆಳೆಸ್ಕೋಂತ ಹೋಗಬೇಕು. ಅದನ್ನು ಪೋಷಣೆ ಮಾಡಿ ಬೆಳೆಸ್ಕೋಂತ ಹೋದ್ರೆ ಅದು ಒಂದಿನ ಹೆಮ್ಮರಾಕತಿ. ಆ ಹೆಮ್ಮರ ಇಷ್ಟು ದೊಡ್ಡದಾಗತ್ತಲ್ಲ, ದುಶ್ಚಿಂತನೆಗಳು ದುರ್ವಿಚಾರಗಳು ತನ್ನಿಂತಾನ ದೂರ ಸರಿಬೇಕು. ಅಷ್ಟೊಂದು ಅದರ ಪ್ರಭಾವ ಅಷ್ಟೊಂದು ಐತಿ. ನೀ ಅದಕ್ಕೆ ಲಕ್ಷ್ಯ ಕೊಟ್ಟು ನೋಡು, ಮನಸ್ಸು ಕೊಟ್ಟು ನೋಡು, ಚಿತ್ತವನ್ನು ಅದನ್ನು ಪೂರ್ಣ ಅದನ್ನು ತುಂಬಿಕೊಂಡು ನೋಡು. ಚಿತ್ತದಲ್ಲಿ ಈ ದುರ್ಗುಣಗಳು ತನ್ನಿಂತಾನ ಓಡೋಕ್ಕಾವ. ಹೆಂಗೆ ಸೂರ್ಯ ಹುಟ್ಟಿದ ಕೂಡಲಿನ ಕಾತ್ಲೆ ಹೆಂಗೆ ಹರಿದು ಹಂಚಿ ಹೋಗಿಬಿಡ್ತತಿ, ಹಂಗೆ ಸದ್ವಿಚಾರ ನಿನ್ನ ಅಂತಃಕರಣದಲ್ಲಿ ತುಂಬ್ಕೋಂತ ಸದ್ವಿಚಾರಗಳಲ್ಲಿ ಮುಳುಗಿ ನೋಡು. ಆ ದುಷ್ವಿಚಾರಗಳು ದುಶ್ಚಿಂತನೆಗಳು ತನ್ನಿಂತಾನೆ ಇಲ್ಲಂಗೆ ಆಗಿಬಿಟ್ಟಿರ್ತಾವೆ. ಹುಡುಕಿದರೂ ಸಿಗೋದಿಲ್ಲ. ಅಲ್ಲಿ ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ, ಮೋಹ ಇಲ್ಲ, ಮದ ಇಲ್ಲ, ಮತ್ಸರ ಇಲ್ಲ, ಶಾಂತ ಪ್ರಶಾಂತ. ಯಾವಾಗಿದು ಸಾಧ್ಯ ಐತಿ? ನಾವು ಮನಪೂರ್ವಕವಾಗಿ ಶ್ರದ್ಧಾದಿಂದ, ಅಚಲವಾದ ನಂಬಿಕೆಯಿಂದ, ಭಕ್ತಿಭಾವದಿಂದ ಈ ಸದ್ವಿಚಾರಗಳಲ್ಲಿ ಸಚ್ಚಿಂತನೆಯಲ್ಲಿ ಭಾಗಿಯಾದರೆ ಅಂತಃಕರಣ ಪ್ರಶಾಂತ ಆಗೇ ತೀರ್ತದೆ. ಪ್ರಶಾಂತವಾದ ಅಂತಃಕರಣದಲ್ಲಿ ಆನಂದನ ಆನಂದ. ನಮ್ಮ ಅಂತಃಕರಣದಲ್ಲಿ ಹಲಹಲ ನಡೆದತಿ. ಒಮ್ಮೆ ರಾಗಕ್ಕೆ ಒಳಗಾಕೈತಿ, ಒಮ್ಮೆ ದ್ವೇಷಕ್ಕೆ ಒಳಗಾಕೈತಿ, ಒಮ್ಮೆ ಮೋಹಕ್ಕೆ ಬೀಳ್ತೈತಿ, ಒಮ್ಮೆ ಮದಕ್ಕೆ ಬೀಳ್ತೈತಿ, ಒಮ್ಮೆ ಮತ್ಸರಕ್ಕೆ ಬೀಳ್ತೈತಿ. ಜೀವನ ಹಿಂಗೆ ಹರಿದು ಹಂಚ್ಕೊಂಡೈತಿ. ಅದಕ್ಕೆ ಆ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೊಂಡು ಬಗೆ ಅಂದರೆ ಇದು ಒಂದ ನೋಡಪ್ಪ. ಅದಕ್ಕೆ ಈ ಪಾಪ ಪ್ರಜ್ಞೆ ಅನ್ನೋದು ಭಾಳ ಮುಖ್ಯ ಐತಿ. ನಾವು ಮಾಡಿದಂಥ ಕರ್ಮಗಳನ್ನು ದುರಿತ ಕರ್ಮ ಆಗಲ್ದಂಗೆ ನೋಡ್ಕೊಳೋದು ಯಾವುದು ಅಂದ್ರೆ ಪಾಪ ಪ್ರಜ್ಞೆ. ಅದನ್ನು ಎಚ್ಚರಿಸಕತ್ತಾರ ಅವ್ರು ನಿಜಗುಣ ಶಿವಗಳು. ಯಾರು ಬಲ ಹಿಡಿದು ಮಾಡಾಕತ್ತೀವ ಮನುಷ್ಯ ಇದನ್ನೆಲ್ಲ? ಹೆಂಡತಿ ಮಕ್ಕಳು ಅದರ ಪಾಲಕರ ಅಂತ ತಿಳ್ಕೊಂಡೇನ ನೀನು? ಇನ್ನೊಬ್ರಿಗೆ ಮೋಸ ಮಾಡಿ ಇನ್ನೊಬ್ರಿಗೆ ವಂಚನೆ ಮಾಡಿ ಅವ್ರಿಗೆ ತಂತಂದು ಹಾಕ್ತಿಯಲ್ಲ, ಅವ್ರೇನ್ರ ಪಾಲ್ಗಾರಕ್ಕಾರ ಕೇಳಿ ನೋಡು. ಕೇಳಿಲ್ಲಕತಿ ವಾಲ್ಮೀಕಿ ಮಹರ್ಷಿ ಕೇಳಿ ನೋಡು.
ಇನ್ನೊಬ್ರಿಗೆ ಮೋಸ ಮಾಡಿ ಇನ್ನೊಬ್ರಿಗೆ ವಂಚನೆ ಮಾಡಿ ನನ್ನವ್ರು ಅಂತ ಅವ್ರಿಗೆ ಕೊಡ್ತೀಯಲ್ಲ, ಯಾರೂ ಪಾಲುದಾರರಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಎಚ್ಚರಗೊಳ್ಳೋ ಮನುಷ್ಯ ನೀನು. ಸ್ವಲ್ಪ ಎಚ್ಚರಗೊಂಡು ಈ ಜೀವನವನ್ನು ಪಾವನ ಮಾಡ್ಕೊಳ್ಳೇಬೇಕಾಯ್ತಂದ್ರೆ ಮೊದಲೇ ಪಾಪ ಪ್ರಜ್ಞೆಯನ್ನು ಹುಟ್ಟಕ್ಕೋ ಒಳಗೆ ನೀ ಮಾಡತಕ್ಕಂಥ ಕರ್ಮಗಳಲ್ಲಿ ಸತ್ಕರ್ಮಗಳದಾವ, ದುರಿತ ಕರ್ಮಗಳದಾವ. ಧರ್ಮದ ಆಧಾರ ಮೇಲೆ ಅದಾವ, ಧರ್ಮದ ವಿರುದ್ಧ ಅದಾವ. ಧರ್ಮ ಅಂದ್ರೆ ಮತ್ತೊಂದು ಏನೋ ತಿಳ್ಕೊಬೇಡ್ರಿ. ಪರಹಿತವೇ ಧರ್ಮ, ಪರರಿಗೆ ದುಃಖ ಕೊಡೋದು ಅಧರ್ಮ. ಇನ್ನೊಬ್ಬರಿಗೆ ತೊಂದರೆ ಆಗಲ್ಲಂಗೆ, ಇನ್ನೊಬ್ರಿಗೆ ನೋವು ಆಗಲ್ಲಂಗೆ ಅವು ಜೀವಿಗಳು ನನ್ನಂತನಂತ ತಿಳಿದು ಎಲ್ಲ ಜೀವಿಗಳಲ್ಲಿ ಪರಮಾತ್ಮ ಸ್ವರೂಪನದಾನಂತ ತಿಳಿದು ಬದುಕಾಕೆ ಶುರು ಮಾಡಿ. ಸಕಲ ಚರಾಚರಗಳಲ್ಲಿ ಪರಮಾತ್ಮ ಅದಾನ ಅಂತ ಹೇಳ್ತೀರಿ. ಕಲ್ಲಾಗದಾನ, ಕಟ್ಟಿಗೆ ಆಗದಾನ, ಮಣ್ಣಾಗದಾನ, ಜಗ ತುಂಬ ಅದಾನ, ಪರಮಾತ್ಮ ಇಲ್ಲದ ಜಗ ಎಲ್ಲೈತೆ ಅಂತ ಹೇಳ್ತೀರಿ. ಮತ್ತು ಒಡಹುಟ್ಟಿದವ್ರ ಜೋಡಿ, ಬಂಧು ಮಿತ್ರರ ಜೋಡಿ ಅಧರ್ಮದಂತ ನಡ್ಕೊಳೋದು, ಸುತ್ತಮುತ್ತಲಿದ್ದವ್ರ ಜೋಡಿ, ನೆರೆಹೊರೆಯವ್ರ ಜೋಡಿ, ಊರವ್ರ ಜೋಡಿ, ಏರಿಯವ್ರ ಜೋಡಿ, ಒಬ್ಬರಲ್ಲಿ ಭೇದ ಭಾವ, ಜಾತಿ ಕುಲ ಗೋತ್ರಗಳಲ್ಲಿ ವಿಂಗಡಣೆಯಾಗಿ ಭೇದ ಭಾವ ಹುಟ್ಟಿಸ್ಕೊಂಡು ಮನುಷ್ಯ ಮಾಡ್ಕೊಂಡಿದ್ದೀವಿ ಇವೆಲ್ಲ. ಅದಕ್ಕೆ ಮನುಷ್ಯನೊಳಗೆ ಒಬ್ಬರಿಗೆ ನಂಬಿಕೆ ಇಲ್ಲ. ಯಾಕಂದ್ರೆ ಪಾಪ ಪ್ರಜ್ಞೆ ಇಲ್ಲ, ವಿಶ್ವಾಸ ಅನ್ನೋದು ಹೋಗಿಬಿಟ್ಟತಿ. ಅದಕ್ಕೆ ಈ ಶತಮಾನದ ಅಂತ್ಯಭಾಗದೊಳಗೆ ಅನುಗುಣೊಳಗೆ ಮನುಷ್ಯ ಅಧಪತನಕ್ಕೆ ಹೊಂಟಾನ. ಹಿಂದಿನ ಶತಮಾನದ ಆರಂಭದೊಳಗೆ ಹೆಂಗಿತ್ತು, ಈ ಶತಮಾನ ಹೆಂಗೆ ಹೊಂಟತಿ ನೋಡ್ರಿ. ಮಾತಿನ ಮೇಲೆ ನಂಬಿಕೆ, ಒಬ್ಬರ ಕೃತಿಯೊಳಗೆ ಮತ್ತೊಬ್ಬರಿಗೆ ವಿಶ್ವಾಸ, ಬದುಕು ಎಷ್ಟು ಆರಾಮಾಗಿತ್ತು. ಕಾಯ್ದೆ ಕಾನೂನುಗಳು ಇರಲಿಲ್ಲ. ಆದರೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ವಿಶ್ವಾಸದಿಂದ ಜೀವನ ಎಷ್ಟು ಸರಳ ಆಗಿತ್ತು, ಜೀವನ ಎಷ್ಟು ಆರಾಮಿತ್ತು. ಈಗೆಲ್ಲ ಸಿರಿ ಸಂಪತ್ತು ಸೌಕರ್ಯಗಳು ಹೆಚ್ಚಿಗೆ ಆಗ್ಯಾವ. ಆದರೆ ಮನುಷ್ಯನ ನಡುವೆ ಏನಿತ್ತಲ್ಲ ನಂಬಿಕೆ ವಿಶ್ವಾಸ ಅನ್ನೋದು ಕಡಿಮೆ ಆಕ್ಕೋತ ಹೊಂಟೈತೆ. ಯಾಕಂದರೆ ಮನುಷ್ಯ ಅಧರ್ಮದ ಮಾರ್ಗ ಹಿಡ್ದ. ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅನ್ನುವಂಥ ವಿಚಾರ ಮಾಡುವಂಥ ಶಕ್ತಿನೇ ಇಲ್ಲ. ವಿಚಾರಣೆ ಮಾಡೋದಿಲ್ಲ, ಸುಮ್ಮನೆ ಹಂಗೆ ಬದುಕಿ ಬಿಡೋದ್ರಿಪ್ಪ. ಯಾರ್ದಾದ್ರೇನು ರೀ ಇದ್ರಿ ಏನು ಬಿಟ್ರಿ ಏನು ತಸ್ಕೊಂಡು ತಿನ್ನೋದು ಬದುಕಿ ಬಿಡೋದು. ಇನ್ನೊಬ್ರು ನೊಂದಾರ ಅನ್ನೋಂಗಿಲ್ಲ, ಬೆಂದಾರ ಅನ್ನೋಂಗಿಲ್ಲ, ಇನ್ನೊಬ್ರು ದುಃಖ ಆಗೈತೆ ಅನ್ನೋಂಗಿಲ್ಲ, ವಿಚಾರ ಮಾಡೋಂಗಿಲ್ಲ. ತಂದು ಸ್ವಾರ್ಥ. ಯಾಕಂದರೆ ಅಂತಃಕರಣದೊಳಗೆ ದುರ್ಗುಣಗಳು ಹಂಗೆ ಉಳ್ಕೊಂಡ್ಬಿಟ್ಟಾವ. ಸ್ವಾರ್ಥ ಭಾವ ತುಂಬ್ಕೊಂಡತಿ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು ಹಂಗೆ ತುಂಬ್ಕೊಂಡವು. ಅವು ತುಂಬ್ಕೊಂಡು ದಾರಿ ಬಿಡಿಸ್ತಾವೆ. ನಾ ಮಾಡೋದ ಕರೆ ಅನ್ನಿಸ್ತತಿ. ನಾನಕ್ಕೆ ಒಬ್ಬವನ ಬರೋಬ್ಬರಿ, ಉಳ್ಕಿದಾರೆಲ್ಲ ಸರಿ ಇಲ್ಲ. ಯಾಕಂದ್ರೆ ಅದೇನೋ ಅಂತಾರಲ್ಲ, ಯಾ ಕಣ್ಣಿಂದ ನೋಡ್ತಿ ಹಂಗೆ ಕಾಣ್ತೈತಿ ಜಗತ್ತು. ಹಳದಿ ಕಣ್ಣಿನ ಚಸ್ಮಾ ಹಾಕ್ಕೊಂಡು ನೋಡಿದ್ರೆ ಜಗತ್ತೆಲ್ಲ ಹಳದಿ ಕಾಣಿಸ್ತತಿ. ನಾನು ಒಬ್ಬವ ಕರೆ, ಉಳ್ಕಿದಾರೆಲ್ಲ ನಾನೊಬ್ಬನ ಸತ್ಯವಂತ, ಉಳ್ಕಿದಾರೆಲ್ಲ ಸುಳ್ಳು. ಈ ಭಾವದಿಂದ ಮನುಷ್ಯ ಬದುಕು ಅಂತ ಅಂತಃಕರಣದೊಳಗೆ ರಾಗದ್ವೇಷಾದಿಗಳನ್ನು ಹೆಚ್ಚಿಗೆ ಮಾಡ್ಕೊತ ಹೊಂಟಾನ. ಆ ರಾಗದ್ವೇಷಾದಿಗಳು ಹೆಚ್ಚಿಗೆ ಹಾಕ್ಕೊಂತ ಹೋಗಿ ಸಹಜವಾಗಿ ಬರ್ತಕ್ಕಂಥ ಆನಂದದ ಅನುಭವ ಇಲ್ಲ. ಎದುರಾಗಿ ಕುಂತರು ಎದುರಾಗಿದ್ದರೂ ಸಮಾಧಾನ ಅನ್ನೋದೇ ಇಲ್ಲ. ಯಾವುದಕ್ಕೂ ಸಮಾಧಾನ ಅನ್ನೋದೇ ಇಲ್ಲ. ಯಾಕಂದರೆ ಅಂತಃಕರಣದೊಳಗೆ ಸಮ ಇಲ್ಲ. ಅಂತಃಕರಣದೊಳಗೆ ರಾಗ ಐತಿ, ದ್ವೇಷ ಐತಿ, ಕಾಮ ಐತಿ, ಕ್ರೋಧ ಐತಿ, ಮೋಹ ಐತಿ, ಮದ ಐತಿ. ಇವು ಎಲ್ಲ ಹಿಂಗೆ ಕುಂತಾಗ ಸಮಾಧಾನ ಎಲ್ಲಿದೆ ಬಾ ಅಂದಲ್ಲಿ. ಇನ್ನೊಬ್ಬರು ಇಳಗಿಕೊಂಡ್ರೆ ಅಸೂಯೆ ಪಡೋದು, ಇನ್ನೊಬ್ಬರ ವಿಷಯ ವಸ್ತುಗಳ ಮೇಲೆ ಮೋಹ ಪಡೋದು, ಇನ್ನೊಬ್ರದ್ದೆಲ್ಲ ತನಗಾಗಲಿ ಅಂತೇಳಿ ದುರಾಸೆ ಪಡೋದು. ಈ ಭಾವ ಇದ್ದಾಗ ಸಮಾಧಾನ ಎಲ್ಲಿದ್ದ ಬರ್ಬೇಕ್ರಿ? ನಿನ್ನಲ್ಲಿ ಎಷ್ಟು ಸ್ತ್ರೀ ಸಂಪತ್ತು ತುಂಬಿದ್ರೂ ಸಮಾಧಾನ ಬರೋದಿಲ್ಲ. ಅದಕ್ಕೆ ಇಷ್ಟೆಲ್ಲ ನೀ ಮಾಡ್ತಿಲ್ಲ, ಅದಕ್ಕೆ ಎಚ್ಚರ ಆಗಪ್ಪ ಮನುಷ್ಯ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿಜಗೊಂಡು ಇನ್ನೊಂದು ಕಡೆ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಪಾಪದ ಕೆಲಸ ಮೊದಲಕ್ಕೆ ಬಿಟ್ಬಿಡಪ್ಪ.
ಸಹಜವಾಗಿ ಬದುಕಕ್ಕೆ ಕಲಿ. ನೀನು ನಿಂದು ಅನ್ನೋದು ಏನೈತೆ ಅದರೊಳಗೆ ಸಂತೃಪ್ತ ಭಾವನ ಹೊಂದಕ್ಕೆ ಕಲಿ. ಸಾಕಿಷ್ಟು ಐತಲ್ಲ ಅನ್ನೋಂಥ ಭಾವ ಒಮ್ಮೆ ಬಂತೆ ಅಂದ್ರೆ ಮುಂದಿನ ಎಲ್ಲ ಸರಳ ತಾನ ನಡೀತೈತಿ. ಬೇಕು ಅನ್ನೋದು ಬಂತೆ ಅಂದ್ರೆ ತಂದ್ರೊಳಗೆ ಪ್ರಯತ್ನ ಮಾಡಲಿ, ಕಷ್ಟಪಟ್ಟು ದುಡೀಲಿ, ಇನ್ನೊಬ್ರಿಗೆ ಅದ್ರಾಗ ಸ್ವಲ್ಪ ಹರಿದು ಹಂಚಲಿ, ಆ ಮಾತು ಬೇರೆ. ಇನ್ನೊಬ್ರದಕ್ಕೆ ಆಸೆ ಪಟ್ಟು ಮೋಸ ಮಾಡಿ, ವಂಚನೆ ಮಾಡಿ, ಸುಳ್ಳು ಹೇಳಿ ಅಧರ್ಮ ಮಾರ್ಗದಿಂದ ಪಡೆಯೋದೈತಲ್ಲ, ಅದರಿಂದ ಎಂದೂ ಸುಖಿ ಆಗಕ್ಕೆ ಸಾಧ್ಯ ಇಲ್ಲ. ಸುಖಿ ಆಗಬೇಕಂತ ಪಡಿತಾನೆ ಇವನ್ನೆಲ್ಲ ಜಗತ್ತಿನೊಳಗೆ. ಸಿರಿ ಸಂಪತ್ತು, ಭೋಗಭಾಗ್ಯಗಳು, ಆಯುಷ್ಯ, ಆರೋಗ್ಯ ಮನುಷ್ಯ ಎದಕ್ಕೆ ಕೇಳ್ತಾನೆ? ಇನ್ನೊಂದು ಸ್ವಲ್ಪ ಭೋಗ ಮಾಡಬೇಕು, ಇನ್ನೊಂದು ಸ್ವಲ್ಪ ಹೊಂದಬೇಕು, ಇನ್ನೊಂದು ಸ್ವಲ್ಪ ಸುಖಿ ಆಗಬೇಕಂತೇಳಿ. ಆದ್ರೆ ಅಂತಃಕರಣದೊಳಗೆ ಇಂಥ ಗುಣಗಳಿದ್ದಾಗ ನೀನು ಎಷ್ಟು ಪಡೆದ್ರೂ ಸುಖಿ ಆಗಕ್ಕೆ ಸಾಧ್ಯ ಇಲ್ಲ. ಅಂತಃಕರಣದಲ್ಲಿ ಸದ್ಗುಣಗಳು ತುಂಬಿಕೊಂಡಾಗ ನಿನ್ನಂತರ ಎಷ್ಟು ಅಲ್ಪ ಇರಲಿ ಅದರೊಳಗೆ ಸಂತೃಪ್ತನಾಗಿ ಬದುಕಾಕೆ ಬರ್ತದೆ. ಅದಕ್ಕೆ ಮನುಷ್ಯ ಕರ್ಮಗಳನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಯಾರಿಗಾರ ತೋರ್ಸಕ್ಕಲ್ಲ, ಯಾರಿಗಾರ ನೋಡ್ತಾರಂತಲ್ಲ, ಮನಪೂರ್ವಕವಾಗಿ ಕರ್ಮ ಸಿದ್ಧಾಂತವನ್ನು ನಂಬಬೇಕು. ನಾನು ಮಾಡಿದ್ದ ನನಗೆ ಬರ್ತೈತೆ ಮುಂದೊಂದು ದಿನ ಅಂತ ತಿಳಿದ ಎಚ್ಚರಿಕೆ ಇತ್ತು ಅಂದರೆ ಅವತ್ತಲಿಂದ ದುರ್ತ ಕರ್ಮಗಳು ತನ್ನೇ ತಾನೇ ಹೊಕ್ಕಾವು. ಇದು ಆ ಕರ್ಮಗಳ ಸಿದ್ಧಾಂತದ ಆಧಾರ ಮೇಲೆ. ಅಂದರೆ ನೀನು ಏನು ಕರ್ಮಗಳನ್ನು ಮಾಡಿರ್ತೀಯಲ್ಲ ಅದರ ಫಲ ಏನು ಬಂದಿರ್ತಲ್ಲ, ಆ ಫಲವನ್ನು ಭೋಗಿಸುವವರು ಅಂಥ ದುಷ್ಕರ್ಮಗಳನ್ನು ಮಾಡಿದಾರೆ ಬರ್ತಾರೆ ಅಲ್ಲಿ ನೋಡು. ಅದಕ್ಕೆ ಆ ಕರ್ಮಗಳ ಭೋಗವನ್ನು ಮಾಡುವಾಗ ಎಂಥದ್ದು ಬರ್ತೈತಿ ಮುಂದೆ ಅನ್ನೋದು ವಿಚಾರ ಮಾಡು. ಆ ಕರ್ಮ ಸಿದ್ಧಾಂತವನ್ನು ನೆನಪಿಟ್ಟುಕೊಂಡು ಜೀವನ ಶುರು ಮಾಡಿದೆ ಅಂದರೆ ಈ ಕರ್ಮಗಳು ತನ್ನಿಂತಾನ ಸತ್ಕರ್ಮಗಳಾಗಿ ಶುರು ಆಗ್ತಾವೆ. ದುರಿತ ಕರ್ಮಗಳಿಂದ ತಾನೇ ದೂರ ಸರಿತೈತೆ ಮನಸ್ಸು. ಅದರೊಳಗೆ ಏನು ಮಾಡೋದಪ್ಪ, ಅದನ್ನೆಲ್ಲ ಪಡೆದ್ರೆ ಏನಾಗೋದೈತಿ? ಕೆಟ್ಟ ಮಾರ್ಗ ಹಿಡಿದ್ರೆ ಕೆಟ್ಟದ್ದೇ ಬರ್ತೈತೆ ಅನ್ನೋದು ಒಂದು ಭಾವ ಬಂತೆ ಅಂದ್ರೆ ಆ ಮಾರ್ಗದಿಂದ ತನ್ನಿಂತಾನ ಸರಿತಾನೆ. ನೀ ಯಾವ ದಾರಿ ಹಿಡಿದಕ್ಕೆ ಅಲ್ಲಿ ಮುಟ್ತಿ. ಸುಡುಗಾಡು ದಾರಿ ಹಿಡಿದು ಸುಡುಗಾಡ ಮುಟ್ಟೋದು ಊರು ಬರ್ತೈತೆ ಅಲ್ಲಿ. ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟದ್ದು ಬರೋದು. ಅದಕ್ಕೆ ನೀ ಯಾವ ದಾರಿ ಹಿಡಿದು ಹೊಂಟಿ ಅನ್ನೋದು ವಿಚಾರ ಮಾಡು. ಮೊದಲು ವಿಚಾರ ಮಾಡಿ ನಿನ್ನ ದಾರಿಯನ್ನು ಸರಿ ಮಾಡ್ಕೋ. ಆವಾಗ ಮನುಷ್ಯ ಜನ್ಮ ಶ್ರೇಷ್ಠ ಆಕತಿ, ಈ ಮನುಷ್ಯ ಜನ್ಮ ಸಾರ್ಥಕ ಆಕತಿ. ಅದಕ್ಕೆ ನಿಜಗುಣ್ರಿ ಪದ್ಯದೊಳಗೆ ಅದನ್ನು ಭಾಳ ಎಚ್ಚರಿಕೆಯಿಂದ ಹೇಳ್ತಾರೆ ಅವರು. ಈ ಕರ್ಮಗಳನ್ನು ಮಾಡುವಾಗ ಯಾರು ಬಲ ಹಿಡಿದು ಮಾಡಾಕತ್ತಿ ಅಂತ ತಿಳ್ಕೊಂಡೆಲ್ಲ ಯಾರೂ ಬರೋದಿಲ್ಲ. ಇದನ್ನು ಮರೆತು ಬಿಡ್ತಾರೆ ಬಿಡೋ, ಇದು ಯಾವುದು ನನಗೆ ಬರೋದಿಲ್ಲ ಅಂತ ತಿಳ್ಕೊಂಡಿಲ್ಲ, ಅದು ತಪ್ಪು. ಇದು ಬೆನ್ನು ಹತ್ತಿ ಬರ್ತತಿ. ನೀನು ಬೆನ್ನು ಹತ್ತಿ ಬರ್ತತಿ. ಇದು ನೀನು ಹುಡ್ಕೊಂಡು ಬರ್ತತಿ. ಕರ್ಮದ ಫಲ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯನ ನೆರಳು ಒಮ್ಮೆ ಬಿಡ್ಬೋದು ಬೇಕಾದ್ರೆ, ಆ ಕರ್ಮದ ಫಲ ಹುಡ್ಕೊಂಡು ಬರ್ತೈತಿ, ಅಷ್ಟು ಗ್ಯಾರಂಟಿ. ಅದಕ್ಕೆ ವಿಚಾರ ಮಾಡಿ ನೋಡು. ವಿಚಾರ ಮಾಡಿ ನೋಡಿ ನಿನ್ನ ಕರ್ಮವನ್ನು ಸತ್ಕರ್ಮಗಳನ್ನು ಮಾಡ್ಕೋಂತ ಸದ್ವಿಚಾರವನ್ನು ತುಂಬ್ಕೊತ ಹೋದೆ ಅಂದ್ರೆ ಆ ಜೀವನ ಸಾರ್ಥಕ ಆಕೈತೆ ಅಂತ ತಿಳ್ಕೊಂಡು ಹೇಳಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ಶಿವರಾತ್ರಿಯ ನಿಮಿತ್ತವಾಗಿ 2ನೇ ದಿನದ ಸಂಜೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಬಸವರಾಜ ಪಂಡಿತರಲ್ಲಿ ಹಾಗೂ ಮುಖ್ಯ ಅತಿಥಿಗಳಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಂಥ ಗುರುಬಂಧುಗಳಾದಂಥ ಮಹಾಬಳೇಶ್ವರ ವಾಸನ್ ಸರಲ್ಲಿಯೂ ಹಾಗೂ ತಮ್ಮೆಲ್ಲರಲ್ಲಿಯೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೆ. ಸುಖ ಸ್ವರೂಪರೇ, ಇವತ್ತಿನ ವಿಷಯದ ಕುರಿತು ಸಾಕಷ್ಟು ತಾವೆಲ್ಲ ಕೇಳಿದ್ರಿ. ಆವ ಬಲವಿಡಿದು ಅಳುಕದೆ ಈ ದುರಿತ ಕರ್ಮಗಳನ್ನು ಮಾಡ್ತಿ ಮನುಷ್ಯ, ಒಂದು ಸ್ವಲ್ಪ ನಾಚಿಕೆ ಪಟ್ಕೊಳ್ಳಾರ್ದ ಹೇಳು. ನನಗೆ ನಾಚಿಕೆ ಪಟ್ಕೋಬೇಡ. ಇದನ್ನು ಇಂಥ ಕರ್ಮ ಹಿಂಗೆ ಇಂಥವ್ರ ಬಲದಿಂದ ಮಾಡಾಕತ್ತೇನಿ ಅಂತ ನಾಚಿಕೆ ಪಟ್ಕೊಳ್ಳಾರ್ದ ಹೇಳಿ ನೀನು ಅಂಥವ್ರು ನಮಗೆ ಕೇಳ್ತಾರೆ.
ನಾವು ತಿಳ್ಕೊಂಡ್ಬಿಟ್ಟೆವು ಬಲ್ಲಗಳ ಸಾಕಷ್ಟು ಅದಾವ ನಮಗೆ, ಅದಕ್ಕೆ ನಾ ಮಾಡಾಕತ್ತೇನೆ, ಅದರಿಂದ ಈ ಬಲ್ಲಗಳಿಂದ ನಾನು ಪಾರಾಗಿ ಹೋಗ್ತೇನೆ ಅಂತ ತಿಳ್ಕೊಂಡ್ಬಿಟ್ಟೇನೆ. ಹೌದಲ್ರಿ? ಶರೀರ ಬಲ, ಹೌದಲ್ರಿ? ಐಶ್ವರ್ಯದ ಬಲ, ಹೌದಲ್ರಿ? ಆಯುಷ್ಯದ ಬಲ, ಬಂಧು ಬಾಂಧವರ ಬಲ, ಹೌದಲ್ರಿ? ಮತ್ತು ಇವು ಯಾವೂ ಇಲ್ಲಂದ್ರೆ ಮನೆ ದೇವರ ಬಲ, ಊರ ದೇವರ ಬಲ, ಹೌದಲ್ರಿ? ಕುಲದೇವರ ಬಲ, ಇವನ್ನೆಲ್ಲ ನಂಬಿಕೊಂಡೆ ದುರಿತ ಕರ್ಮಗಳನ್ನು ಮಾಡ್ತಾನೆ, ಇವೆಲ್ಲ ಪಾರು ಮಾಡ್ತಾವು ಅಂತ ತಿಳ್ಕೊಂಡ್ಬಿಟ್ಟೆವು ನಾವು. ಯಾರೂ ಪಾರು ಮಾಡೋದಿಲ್ಲ. ನೀ ನಂಬಿಕೊಂಡಂಥ ಈ ಬಲಗಳು ಹೆಂಗದವು ಅಂತ ವಿಚಾರ ಮಾಡಿ ನೋಡು. ಇವು ಶಾಶ್ವತವಾಗಿರ್ತಾವನು ನೀನು ನಂಬಿಕೊಂಡಂಥ ಬಲಗಳು? ಇಲ್ಲ. ಈ ಶರೀರ ದಷ್ಟಪುಷ್ಟ ಐತಿ, ಅದಕ್ಕೆ 4 ಮಂದಿ ಕೂಡ ಗುದ್ದಾಡ್ತೇನೆ ಅಂತಂದ್ರೆ ಈ ದಷ್ಟಪುಷ್ಟತ್ವ ಎಷ್ಟು ದಿನ ಇರ್ತೈತಿ? ಹೌದಲ್ಲ? ಶರದ್ಗಾಲದ ಮೋಡದಂತೆ ಅಂತ. ಏನು ಮಳೆಗಾಲದ ಮೋಡ ಶಾಶ್ವತವಾಗಿ ಇರ್ತೈತೇನೋ? ಬಲವಾದಂಥ ಗಾಳಿ ಬಿಟ್ಟು ಕೂಡಲೇ ಹೆಂಗೆ ಛಿದ್ರವಾಗಿ ಹೊಕ್ಕೈತಿ, ಹಂಗೆ ಈ ಶರೀರ ಕ್ಷೀಣ ಆಗಿ ಹೊಕ್ಕೈತಿ. ಹೌದಲ್ರಿ? ಏನು ನನಗೆ ಸಾಕಷ್ಟು ನಮ್ಮ ಅಜ್ಜ ಮುತ್ಯ ಮಾಡಿಟ್ಟು ಹೋಗ್ಯಾನ, ಸಾಕಷ್ಟು ದುಡ್ಡು ಐತಿ, ಅದಕ್ಕೆ ನಾ ಇಷ್ಟೆಲ್ಲ ಉರಿಯಾಕತ್ತೇನೆ ಮೆರೆಯಾಕತ್ತೇನೆ ಅಂತಂದ್ರೆ ಆ ಹೊಣ್ಣು ಕುಡಿಕೆ ಎಷ್ಟು ದಿನ ಇರ್ತೈತಿ? ಶಾಶ್ವತವಾಗಿರ್ತೈತನು? ಕೋಟಿ ಕೊತ್ತಲೆಗಳನ್ನು ಕಟ್ಟಿಸಿ ಮೆರೆದವರೆಲ್ಲ ಹೇಳ ಹೆಸರಿಲ್ಲದ ಹೋಗ್ಯಾರ. ನಿಂದ್ಯಾವ ಲೆಕ್ಕ ಅದು ಅವ್ರ ಮುಂದೆ? ಹೌದಲ್ರಿ? ಉಳ್ದಾರನ್ನು ನೋಡ್ರಿ, ಯಾರು ಉಳ್ದಾರ? ಅದ್ರ ಬಲನೂ ನಿನಗೆ ಉಳಿಲ್ಲ ಅಂತ. ಬಂಧು ಬಾಂಧವರ ಬಲ ಐತ್ರಿ. 4 ಮಂದಿ ಅಣ್ಣತಮ್ಮರದೇವ್ ನಾವು ಏನು ಮಾಡಿದ್ರು ನಾನು ಮಾಡಿದ್ದು ನನ್ನ ಅಣ್ಣತಮ್ಮರು ದಕ್ಕಿಸ್ಕೊಂತಾರ, ನನ್ನ ಬೆನ್ನು ಹತ್ತಿ ಬರ್ತಾರೆ ಅಂದ್ರೆ ಅವ್ರು ಎಷ್ಟು ದಿನ ಇರ್ತಾರೆ? ಹೌದಲ್ರಿ? ಎಷ್ಟು ದಿನ ಬರ್ತಾರೆ ಅವ್ರು ಬೆನ್ನು ಹತ್ತಿ? ಅವರೂ ಹೋಗ್ತಾರ. ಮತ್ತು ಕುಲ ಬಾಂಧವ್ರು ಅದಾರಿ, ನಮ್ಮ ದೊಡ್ಡ ಕುಲ ಐತಿ ನಮ್ಮದು, ಅವರೆಲ್ಲ ಕುಲ ಬಾಂಧವ್ರು ಬಂದು ನನ್ನ ಬೆನ್ನಿಗೆ ನಿಲ್ತಾರ ಅಂದ್ರೆ ಎಷ್ಟು ದಿನ ಬರ್ತಾರೆ ಅವ್ರು? ಹೌದಲ್ರಿ? ಇವು ಯಾವೂ ಇಲ್ರಿ. ನಮ್ಮ ಮನೆದವ್ರು ಭಾಳ ಗಟ್ಟುಳ್ದೈತಿ. ನಾನು ಮಾಡಿದಂಥ ಪಾಪವನ್ನು ಅಲ್ಲಿ ಹೋಗಿ ಹಾಕಿಬಿಟ್ರಂದ್ರೆ ಹೋಗಿಬಿಡ್ತೈತೆ ಅಂದ್ರೆ ಅದನ್ನ ಕಾಪಾಡ್ತೈತೆ ನಿನ್ನನ್ನು? ಇವು ಯಾವನ್ನೂ ನೀನು ನೆಚ್ಕೊಂಡಿಯಲ್ಲ, ಇವು ಯಾವೂ ಶಾಶ್ವತ ಇಲ್ಲ. ಅದಕ್ಕೆ ಯಾರ ಬಲ ಇಟ್ಕೊಂಡು ಇಷ್ಟೆಲ್ಲ ದುರಿತ ಕರ್ಮಗಳನ್ನು ಮಾಡ್ತಿ? ಮನುಷ್ಯ ಅಳಕಲ್ಲ ಮಾಡಾಕತ್ತಿಯಲ್ಲ, ನಿನ್ನ ಹೆದರಿಕಿಲ್ದ ಮಾಡಾಕತ್ತಿಯಲ್ಲ. ನೀನು ಒಂದು ಸ್ವಲ್ಪ ಇಂಥವ್ರ ಬಲ ಐತಿ ಅಂತ ನಾಚಿಕೆ ಪಟ್ಕೊಳ್ಳಾರ್ದ ಹೇಳಿ ನನಗೆ ಅಂತಾರವ್ರು. ಅದಕ್ಕೆ ಹೇಳ್ತಾರವರು ಮುಂದೆ, ನರಕಿಲ್ಲಂತ ಮಾಡಿ ಏನೋ ನಿರಯವಿಲ್ಲವೇ? ನರಕಿಲ್ಲಂತ ಮಾಡಿಯ? ನರಕ ನಾಕಾದಿಗಳ ಸತ್ಯನ. ಜೀವಭಾವದಿಂದ ಇದ್ದಾಗ ಈ ಶರೀರ ನಾನು ನಂದು ಅಂತ ತಿಳ್ಕೊಂಡು ಈ ಜಗತ್ತು ಸತ್ಯ ಐತಿ ಅಂತ ತಿಳ್ಕೊಂಡವರಿಗೆ ನರಕನೂ ಐತಿ, ಸ್ವರ್ಗನೂ ಐತಿ. ನರಕ ನಾಕಾದಿಗಳು ಯಾರಿಗಿಲ್ಲ ಅಂದ್ರೆ, ಸ್ವರ್ಗ ನರಕಗಳು ಯಾರಿಗಿಲ್ಲ ಅಂದ್ರೆ ನಿಜವನ್ನ ಅರತಂಥ ಯೋಗಿಗೆ ಮಾತ್ರ ನರಕ ನಾಕಾದಿಗಳು ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ದ ಜ್ಞಾನ ಪ್ರತಿಪಾದನ ಸ್ಥಳದೊಳಗೆ, ನಿಜವ ಅರಿದ ಯೋಗಿಗೆ ಯಾವ ಕರ್ಮದ ಕಾಟ, ಭಜನೆಯಿಂದ ಯಾವ ಪುಣ್ಯದೊಡಗೂಟ ಅಂತ ಹೇಳಿದ್ದು. ನಿಜ ಅರ್ಧಂಥವಿಗೆ ಇವು ಯಾವು ಸಂಬಂಧಪಡೋದಿಲ್ಲ. ನಿಜ ಅರಿವಿಕಿನ ಮಾಡಿದ್ದೆಲ್ಲವೂ ದಾಖಲಾಕೈತಿ ಅಂತ. ನರಕ ಅನ್ನೋದು ಸತ್ಯನ ಐತಿ, ನಿರಯವಿಲ್ಲವೇ? ನರಕಿಲ್ಲ ಅಂತ ಮಾಡಿ ಇದನ್ನೆಲ್ಲ ದುರಿತ ಕರ್ಮಗಳನ್ನು ಮಾಡಾಕತ್ತೀಯ ನೀನು? ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಹೌದಲ್ರಿ? ಇವನ್ನೆಲ್ಲ ಮಾಡಾಕತ್ತಿಯಲ್ಲ. ಪರರಿಗೆ ಪೀಡೆಯನ್ನು ಕೊಡೋದು, ಹಿಂಸೆ ಮಾಡೋದು ಮಾಡ್ತಿಯಲ್ಲ. ಇದಕ್ಕನುಸಾರವಾಗಿ ನಿನಗೆ ಪುನರ್ಜನ್ಮಗಳು ಬಂದೇ ಬರ್ತತಿ. ಅದನ್ನು ಉಣ್ಣಾಕ ಬರಬೇಕಾ ಅಂತ ಇಲ್ಲಿವರೆಗೂ ತಾವೆಲ್ಲ ಕೇಳಿದ್ರಿ.
ಮಾಡಿದ್ದುಣ್ಣೋ ಮಾರಾಯ ಅಂತ ಹೇಳ್ತೀವಿ, ಹೌದಲ್ಲ? ಅದಕ್ಕೆ ನರಕ ಅನ್ನೋದು ಸತ್ಯನ ಐತಿ ಅಂತ. ಅದನ್ನು ಇಲ್ದಂಗೆ ಮಾಡ್ಕೋಬೇಕಲ್ಲ ನಾವು. ನಮ್ಮ ನಿಜವನ್ನು ಅರ್ಥ ಆಗದು ಇಲ್ದಂಗೆ ಆಕೈತಿ. ನಮ್ಮ ನಿಜವನ್ನು ಅರಿತನ ನರಕ ಅನ್ನೋದು ಸತ್ಯನ. ಅದಕ್ಕೆ ಹೇಳ್ತಾರೆ ಅವರು, ಕರುಣ ರಸಮಯರೇ ಯಮನ ಭಟ್ರು. ಅವ್ರಿಗೆ ಕರುಣೆ ಇಲ್ಲ. ಇಲ್ಲಿ ಯಮನ ಭಟ್ರಿಗೆ ಕರುಣೆ ಇಲ್ಲ, ಅಲ್ಲಿ ಅವ್ರಿಗೆ ಹೆಂಗೆ? ಇಲ್ಲಿ ಅವ್ರಿಗೆ ಏನು ನೋಡೋದಿಲ್ಲ, ಕುಂದರ್ತೀನ ಒದಿಲ್ಲ ಬೋಟ್ಗಲ್ಲಿ ಅಂತಾರೆ, ಹೌದಲ್ಲ? ಇದ್ರೆ ನೀನು ಊರಾಗಿದ್ದಿ ಗೌಡ, ಊರಾಗಿದ್ದಿ ಶ್ರೀಮಂತ ಸಾವುಕಾರ, ಸರಳ ಹೇಳ್ದಂಗೆ ಕೇಳ, ಮಾತಾಡಿದೆ ಅಂದ್ರೆ ಒದಿತೇನಂತಾರೆ, ಹೌದಲ್ರಿ? ಇಲ್ಲಿ ಯಮನ ಭಟ್ರಿಗೆ ಅಷ್ಟು ಇದಿದ್ರೆ ಅಲ್ಲಿ ಯಮನ ಭಟ್ರಿಗೆ ಹೆಂಗಿರ್ಬೋದು, ಎಷ್ಟು ಇದಿರ್ಬೋದು ಅವರಿಗೆ. ಅದಕ್ಕೆ ಅವ್ರು ಹೇಳ್ತಾರೆ, ಕರುಣೆ ಅನ್ನೋದು ಅವ್ರಿಗೆ ಐತ್ಯಾ? ಕರುಣ ರಸಮಯರೇ ಯಮನ ಭಟ್ರು. ಮರೆವೇ ಚಿತ್ರಗುಪ್ತರಿಗೆ. ಮರೆವೇ ಆಗಿಲ್ಲ, ನಿಮ್ಮ ಚಿತ್ತಕ್ಕೆ ಮರೆವೇ ಆಗಿಲ್ಲ. ಚಿತ್ರಗುಪ್ತರು ಎಲ್ಲೋ ಅದಾರ ಅಂತ ತಿಳ್ಕೊಬೇಡ್ರಿ. ಅದಕ್ಕೆ ಅವ್ರು ಹೇಳಿದ್ದು, ಮನವ ಅರಿಯದ ಕಪಟತನ ಬೇರೊಂದಿಲ್ಲ ಅಂತ. ಎಲ್ಲವೂ ದಾಖಲು ಮಾಡ್ಕೊಂಡಾಗತ್ತೈತೆ ಅದು. ಚಿತ್ತ ಸ್ಮರಣೆ ಅನ್ನೋದು ಎಲ್ಲವೂ ದಾಖಲು ಮಾಡ್ತೈತಿ, ಗುಪ್ತವಾಗಿ ದಾಖಲು ಮಾಡ್ಕೊಂಡಾಗತ್ತ ನಾವು. ಅದಕ್ಕೆ ಮರವೇ ಚಿತ್ರಗುಪ್ತರಿಗೆ. ಜವನ ಸೀಮೆ ಗೈದುದೆ, ಯಮನ ಪಟ್ಟಣ ಹಾಳಾಗೈತೆ ಅಂತ ಮಾಡಿರನು? ಯಾರ ಬೆಂಕಿ ಹಚ್ಚಿ ಸುಟ್ಟಾರನ? ಅದನ್ನ ಯಮನ ಪಟ್ಟಣ ಇಲ್ಲ, ಅದು ಸತ್ಯನ, ಹೌದಲ್ಲ? ಕಾಲವದು ಚಲಿಸೋದು ನಿಂದದೆ, ಕಾಲ ಚಲನೆ ಮಲನೆ ಆಗದ ಹಂಗೆ ನಿಂತೈತೇನು? ನಮ್ಮ ಗಡಿಯಾರದಕ್ಕೆ ಶೆಲ್ ಹೋಗೈತಿ, ನಮ್ಮ ಗಡಿಯಾರಕ್ಕೆ ಚಾವಿ ಕೊಟ್ಟಿಲ್ಲ, ಅದಕ್ಕೆ ಬಂದು ಬಿದ್ದೈತಿ. ಹೌದಲ್ರಿ? ನಮ್ದು ಗಡಿಯಾರ ನಮ್ದು ಈಗ 8 ಆಗೈತೆ ರೀ, ಇನ್ನೂ ಟೈಮ್. ಅದು ಚಲಿಸಲ್ಲ, ನಿಂತೈತೇನು? ಅದು ಕಾಲವದು ಚಲಿಸೋದು ನಿಂದದೆ. ಈ ರೋಗಗಳು ಇಹವನ್ನು ಬಿಟ್ಟು ತೊಲಗಿ ಓಡಿದವೆ. ನೀನು ಮಾಡಿದ ಕರ್ಮಕ್ಕನುಸಾರವಾಗಿ ರೋಗಗಳು ಬರುವ, ಹೌದಲ್ರಿ? ಭೂಮಿಯಂಡಲವನ್ನು ಬಿಟ್ಟು ಓಡಿ ಹೋಗಿಲ್ಲ, ಯಾವ ರೋಗನೂ ಬಿಟ್ಟು ಓಡಿ ಹೋಗಿಲ್ಲ. ಎಲ್ಲ ರೋಗಗಳು ಇಲ್ಲೇ ಅದಾವೆ. ನೀನು ಏನೇನು ಕರ್ಮಗಳನ್ನು ಮಾಡ್ತೀಯ ಅಂತಂಥ ರೋಗಗಳು ಬಂದೇ ಬರ್ತಾವೆ, ಬಿಡೋದಿಲ್ಲ. 4 ಮಂದಿ ಅಣ್ಣ ತಮ್ಮರು ಇದ್ದರೂ ಕೂಡ 4 ಮಂದಿ ಒಂದೇ ರೀತಿಯಾಗಿ ಅದಾರನು, ಹೌದಲ್ರಿ? ಒಂದೇ ತಂದೆ ತಾಯಿ ಹೊಟ್ಟೆ ಒಳಗೆ ಹುಟ್ಟಿದವರು ಒಂದೇ ರೀತಿ ಅದಾರನು? ಎಲ್ಲರೂ ಆರೋಗ್ಯ ಒಂದೇ ರೀತಿಯಾಗಿ ಐತನು? ಇಲ್ಲ. ಯಾಕೆ ಭಿನ್ನ ಭಿನ್ನವಾಗಿ ಯಾವದವಂದ್ರೆ ಹಿಂದೆ ಮಾಡಿದಂಥ ಕರ್ಮಕ್ಕನುಸಾರವಾಗಿ ಈಗ ಬರ್ತಾವು. ಅದಕ್ಕೆ ನಾ ಮೇಲಿಂದ ಮೇಲೆ ಹೇಳ್ತೇನೆ, ಆ ಪಾಪ ಕರ್ಮದಿಂದ ಹಿಂದೆ ಮಾಡಿದಂಥ ಕರ್ಮಕ್ಕನುಸಾರವಾಗಿ ಬಂದಂಥ ರೋಗಗಳಿಗೆ ಯಾವ ಔಷಧೋಪಚಾರನೂ ಇಲ್ಲ. ವಾತಾವರಣಕ್ಕನುಸಾರವಾಗಿ ಬಂದಂಥ ರೋಗಗಳಿಗೆ ನೀವು ಔಷಧೋಪಚಾರವನ್ನು ಕೊಟ್ಟರೆ ಗುಣಪಡಿಸ್ಬೋದು, ಅವನ್ನ ಗುಣ ಆಕೈತಿ. ಕರ್ಮದಿಂದ ಬಂದಂಥ ರೋಗಗಳಿಗೆ ಔಷಧವನ್ನು ಕೊಟ್ಟರೆ ಅದು ನಾಟೋದಿಲ್ಲ. ಅದು ತಟಸ್ಥ ಆಗ್ಬೋದು ಆಗಿನ ಪೂರ್ತಕ್ಕೆ, ಮತ್ತು ಅದು ಉಲ್ಬಣ ಆಗೋದ, ಮತ್ತು ಅದಕ್ಕೆ ಅನುಸಾರವಾಗಿ ನೋವನ್ನು ಉಣ್ಣಬೇಕೆ, ಬಿಡೋದಿಲ್ಲ ಅದು. ಅದಕ್ಕೆ ತಿಳಿದು ನೀನು ಯಾವ ದುರಿತ ಕರ್ಮಗಳನ್ನು ಇಲ್ಲಿ ಮಾಡಬೇಡ ಅಂತ ಹೇಳಿದ್ದವ್ರು. ಮಾಡಿದೆ ಅಂದ್ರೆ ಅದು ಬರತೈತೆ, ಬಿಡೋದಿಲ್ಲ ಅದು. ಅದು ಬರಲಾರ್ದಂಗೆ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಅಂತಂದರೆ ಸತ್ಕರ್ಮಗಳನ್ನು ಮಾಡು. ಪಾಪ ಕರ್ಮದಿಂದ ದುಃಖ ಬರ್ತೈತಿ, ಪುಣ್ಯ ಕರ್ಮದಿಂದ ಸುಖ ಆಕೈತಿ. ಆ ಸುಖನೂ ಕೂಡ ಶಾಶ್ವತವಾಗಿ ಉಳಿಯೋದಿಲ್ಲ. ಯಾಕೆ? ಕ್ಷೀಣೆ ಪುಣ್ಯ ಮೃತ್ಯು ಲೋಕ ವಿಶಂತಿ ಅಂತ. ಪುಣ್ಯ ತೀರಿದ ಕೂಡಲೇ ಮತ್ತೆ ಮೃತ್ಯು ಲೋಕಕ್ಕೆ ಬರಬೇಕಂತ ವಾಸನ್ ಸರ್ ಹೇಳಿದರು. ಗೀತಾದೊಳಗೂ ಕೃಷ್ಣ ಹೇಳ್ಯಾನ. ಕರ್ಮ ಸಿದ್ಧಾಂತದ ಪ್ರಕಾರನೂ ಇದು ಸತ್ಯನ ಐತಿ. ಸುಮ್ಮನ ಸ್ವರ್ಗ ಆದಡು ಅರಿದು ಕಾಣಲ್ಕೆ ತಮೊಪ್ಪುದು ತಮದಂದದಿ ಅಂತ. ಸುಮ್ಮನೆ ಸ್ವರ್ಗ ಸುಖದೊಳಗೆ ದೇವಾನುದೇವತೆಗಳದಾರಂದ್ರೂ ಕೂಡ ಅವರು ಎಲ್ಲಿತನ ಇರ್ತಾರಂದ್ರೆ ಪುಣ್ಯ ತೀರಿದ ತಕ್ಷಣ ಮತ್ತೆ ಮೃತ್ಯು ಲೋಕಕ್ಕೆ ಬರಬೇಕ, ಮತ್ತೆ ಮನುಷ್ಯ ಜನ್ಮವನ್ನು ಪಡೆಯಬೇಕ. ಪಡೆದಾಗ
ಅಲ್ಲಿ ಪುಣ್ಯಕರ್ಮಗಳನ್ನು ಮಾಡಿ ಜೀವಿಗಳನ್ನು ನೋಯಿಸಲ್ದ ತನ್ನ ಅನ್ನೋದ್ರ ತಾನು ಇದ್ದುಕೊಂಡು ಯಾವ ಜೀವನವನ್ನು ಸಾಗಿಸಿ ಹೊಕ್ಕನೋ ಅವನು ತನ್ನ ನಿಜವನ್ನು ಅರಿತಾನೋ ಅವ ಮುಕ್ತಿಯನ್ನು ಹೊಂತಾನ ಅಂತ. ಅಲ್ಲಿವರೆಗೂ ಬಿಡುಗಡೆ ಇಲ್ಲ. ತನ್ನ ನಿಜವನ್ನು ಅರಿತನೂ ಮುಕ್ತಿ ಅನ್ನೋದಿಲ್ಲ. ಆದ್ರೆ ಪುಣ್ಯ ಅನ್ನೋದು ಎದಕ್ಕೆ ಸಹಾಯಕ ಆಕೈತಿ? ಮುಕ್ತಿಗೆ ಸಹಾಯಕ ಆಗೋದಿಲ್ಲ ಕರೆ, ಆದರೆ ಪುಣ್ಯ ಅನ್ನೋದು ಎದಕ್ಕೆ ಸಹಾಯಕ ಆಕೈತಿ ಅಂದ್ರೆ ಉತ್ತಮ ಮಾರ್ಗಕ್ಕೆ ಹಚ್ತೈತಿ. ಅದಕ್ಕೆ ಪುಣ್ಯ ಮಾಡು ಅಂತ ಹೇಳ್ತು. ಉತ್ತಮರ ಸಂಘದೊಳಗೆ ಇರಲಿಕ್ಕೆ ಕಾರಣ ಆಗುತ್ತದು, ಹೌದಲ್ಲ? ಇಲ್ಲ ಅಂದ್ರೆ ಉತ್ತಮರ ಸಂಘ ಸಿಗುದ ದುರ್ಲಭ ಅಂತ ಹೇಳಿದ್ದು. ಪುಣ್ಯವಿಲ್ಲದವರಿಗೆ ಎಂತೂ ದೊರಕೊಳ್ಳುವುದು ಮೈತ್ರೆ ಅಂತ ಯಜ್ಞವಲ್ಕರು ಮೈತ್ರಾದೇವಿಗೆ ಕೇಳಿದರು. ಇಂಥ ಒಂದು ವಿಚಾರಗಳನ್ನು, ಇಂಥ ಒಂದು ಇದನ್ನು ನೀ ಕೇಳಾಕತ್ತಿ ಅಂದ್ರೆ ಇದು ಎಂಥ ಪುಣ್ಯ ಐತಿ ನಿಂದು ಮೈತ್ರ? ಪುಣ್ಯವಿಲ್ಲದವರಿಗೆ ಇಂಥ ವಿಚಾರಗಳು ತಿಳಿದಿಲ್ಲ. ಅದಕ್ಕೆ ಕೆಡುವ ಕಾಯದ ಸಫಲತೆ ಯಾವುದು ಅಂದ್ರೆ ಪರಹಿತ ಅಂತ. ಪರಹಿತ ಕಾರ್ಯದೊಳಗೆ ತೊಡಗಿದಾಗ ಮಾತ್ರ ಆ ಪುಣ್ಯ ಸಂಗ್ರಹ ಆಕೈತಿ. ಆ ಪುಣ್ಯ ಸಂಗ್ರಹದಿಂದ ಅಂತಃಕರಣ ದೋಷಗಳು ಹೊಕ್ಕವು ಅಂತ. ಅಂತಃಕರಣ ದೋಷಗಳನ್ನು ಕಳ್ಕೊಳ್ಳೋ ಸಲುವಾಗಿ ಪುಣ್ಯ ಕರ್ಮಗಳನ್ನು ಮಾಡಬೇಕಾಗೈತಿ. ಯಾಕೆ ಅಂತಃಕರಣ ದೋಷಗಳನ್ನು ಕಳ್ಕೊಬೇಕಾಗೈತಿ ಅಂದರೆ ನನ್ನ ನಿಜವನ್ನು ಅರಿಯಲಿಕ್ಕೆ. ಅಂತಃಕರಣ ದೋಷದಿಂದ ಅದನ್ನು ತಿಳಿಯೋಕ್ಕಾಗವಲ್ದು. ಅಂತಃಕರಣ ದೋಷಗಳು ಹೋದಾಗ ಅಲ್ಲಿ ನನ್ನ ನಿಜವನ್ನು ನಾ ಕಾಣ್ಲಿಕ್ಕೆ ಸಾಧ್ಯ ಐತಿ ಅಂತ. ಹೆಂಗೆ ಅಂದರೆ ಕನ್ನಡಿಗೆ ಬಹಳ ದಿನದಿಂದ ಅದನ್ನು ಧೂಳು ವರ್ಷೇ ಇಲ್ಲ, ಧೂಳು ಕುಂತು ಬಿಟ್ಟೈತಿ, ಮುಖ ಸರಿಯಾಗಿ ಕಾಣ್ತೈತೇನೋ. ಧೂಳು ಮೆತ್ತಿದ ಕನ್ನಡಿ ಒಳಗೆ ಮುಖವನ್ನು ನೋಡಕ್ಕೆ ಹೋದ್ರೆ, ಈ ಶರೀರದ ಮುಖವನ್ನು ನೋಡಕ್ಕೆ ಹೋದ್ರೆ ಸರಿಯಾಗಿ ಕಾಣೋದಿಲ್ಲ. ಹಾಗೆ ಜನ್ಮ ಜನ್ಮಾಂತರದಿಂದ ಈ ಅಜ್ಞಾನದ ಕಾರ್ಯದೊಳಗೆ ತೊಡಗಿ ಹುಟ್ಟಿ ಸತ್ತು ಪುನರಪಿ ಜನನ ಪುನರಪಿ ಮರಣ ಎಂಬತಕ್ಕಂಥ ಚಕ್ರದೊಳಗೆ ಪುನಃ ಧಾರಣೆ ಹಾಕುವಂತ ಬಂದೆವು. ಅದು ಇದು ಕುಂತು ಬಿಟ್ಟೈತಿ. ಈಗ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೋಬೇಕಂದ್ರೆ ಪುಣ್ಯಕರ್ಮಗಳನ್ನು ಮಾಡು ಅಂದಾಗ ಅಂತಃಕರಣ ಸ್ವಚ್ಛ ಆಕೈತಿ. ಆ ಧೂಳನ್ನು ಒರೆಸ್ಬೇಕಾಗೈತಿ. ಕನ್ನಡಿಗೆ ಮೆತ್ತಿದಂಥ ಧೂಳನ್ನು ಒರೆಸಾಗ ಹೇಗೆ ಅದರೊಳಗೆ ಈ ಶರೀರದ ಮುಖವನ್ನು ನಾವು ಸ್ವಚ್ಛವಾಗಿ ಶುಭ್ರವಾಗಿ ಕಾಣಲಿಕ್ಕೆ ಸಾಧ್ಯ ಐತೋ, ಹಾಗೆ ಅಂತಃಕರಣವಾದಂಥ ಶುದ್ಧ ಅಂತಃಕರಣವಾದಂಥ ನನ್ನ ಏನು ಅಂಗಗಳದಾವಲ್ಲ, ಮನ ಬುದ್ಧಿ ಚಿತ್ತ ಅಹಂಕಾರ ಜ್ಞಾತೃವಿನಲ್ಲಿ ನನ್ನ ನಿಜವನ್ನು ನಾ ಕಾಣಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ಅವರು ಪುಣ್ಯವನ್ನೇ ಮಾಡು ಅಂತ ಹೇಳಿದ್ರು. ಯಾಕೆ ನೀನು ಆ ಶಂಭುಲಿಂಗದ ಕಡೆ ಲಕ್ಷ್ಯ ಕೊಡೋದ? ಸುಮ್ಮನೆ ಈ ದುರಿತ ಕರ್ಮದೊಳಗೆ ತೊಡಗಿ ಜೀವನವನ್ನು ಹಾಳು ಮಾಡ್ಕೊಂತಿ ಮನುಷ್ಯ. ಮತ್ತು ಪುನಃ ಹುಟ್ಟಿ ಬರಾಕೇನೇನು ಹುಲ್ಲು ಜನ್ಮ ಅಲ್ಲ, ಬಂದೈತಿ, ಬಂದದ್ದನ್ನು ಸರಿಯಾಗಿ ಉಪಯೋಗ ಮಾಡ್ಕೋ ಇದನ್ನು ಅಂತ ಹೇಳ್ತು. ಮತ್ತು ಇದೇನು ಹುಟ್ಟಿ ಮತ್ತೆ ಬರ್ತೈತಿ ಅನ್ನೋದು ಗ್ಯಾರಂಟಿ ಇಲ್ಲ. ಅದಕ್ಕೆ ಬಂದಾಗ ಮಾಡ್ಕೋಬೇಕಾಗೈತಿ. ಅದಕ್ಕೆ ಗಾಳಿ ಬಿಟ್ಟಾಗ ತೂರಿಕೋ ಅಂತ ಹೇಳಿ ಈ ಒಂದು ಸುಸಮಯದ ಇಂಥ ಒಂದು ಸುಸಮಯವನ್ನು ನಾವು ಎದಕ್ಕೆ ಉಪಯೋಗ ಮಾಡ್ಕೋಬೇಕಾಗೈತೆ ಅಂದ್ರೆ ನಮ್ಮ ನಿಜವನ್ನು ಅರಿವು ಸಲುವಾಗಿ. ಆ ನಿಜವನ್ನು ಅರಿಬೇಕಂದ್ರೆ ಪುಣ್ಯಕರ್ಮಗಳನ್ನು ಮಾಡಬೇಕಾಯ್ತು. ಅಂದ್ರೆ ಮಾತ್ರ ಈ ಮನುಷ್ಯ ಜನ್ಮಕ್ಕೆ ಸಾರ್ಥಕತೆ ಐತಿ. ಇಲ್ಲ ಅಂದ್ರೆ ಎಂಥ ಮಾನವ ಜನ್ಮ ಪಡೆದು ಬಂದು ಎದಕ್ಕೆ ಉಪಯೋಗ ಮಾಡಾಕತ್ತೀರಿಪ್ಪ ನೀವು ಅಂತ ಅದಕ್ಕೆ ದಾಸರು ಕೂಡ ನಮಗೆ ಎಚ್ಚರಿಸುತ್ತಾರೆ. ಎಂಥ ಮಾನವ ಜನ್ಮ ಏನು ಕೊಟ್ಟರು ಸಿಕ್ಕೈತಪ್ಪ, ಇದಕ್ಕೆ ಏನು ಮತ್ತೆ ಕೊಟ್ಟರು ಸಿಗ್ತೈತೇನು? ಇಲ್ಲ, ಆಯುಷ್ಯ ಪಡೆದು ಬಂದೈತಿ. ಇದು ಅಲ್ಪ ಆಯುಷ್ಯ ಐತಿ, ಸಾವಿರಾರು ವರ್ಷ ಗಂಟ್ಲೆ ಇರೋದಿಲ್ಲ, ಹೌದಲ್ರಿ? ಸಾವಿರಾರು ಗಂಟ್ಲೆ ಇರ್ತೈತೇನು? ಇಷ್ಟೆಲ್ಲ ವೈದ್ಯಕೀಯ ಲೋಕ ಮುಂದುವರೆದೈತಲ್ಲ. ಅದಕ್ಕೆ ಅವ್ರು ಹೇಳಿದ್ದು ಜರೆಯನ್ನು ಒಡಲು ಗೂಡದಂತೆ ರಚಿಸೋದು. ಮುಪ್ಪು ಬರಲಾರ್ದಂಗೆ ಈ ಶರೀರಕ್ಕೆ ಮಾಡ್ಕೊಂಡಿರೇನು ಅಂತ ಕೇಳ್ತಾರವ್ರು. ಯಾರ ಔಷಧ ಕಂಡು ಹಿಡ್ದಾರನೋ ಇಷ್ಟೆಲ್ಲ ವೈದ್ಯಕೀಯ ವಿಜ್ಞಾನ ಮುಂದುವರೆದೈತಿ, ಮುಪ್ಪು ಬರಲಾರ್ದಂಥ ಔಷಧ ಕಂಡು ಹಿಡ್ದಾರನೋ ಅಂತಂದ್ರೆ ಯಾರು? ಇಲ್ಲ, ಅದು ರೋಗ ಅಲ್ಲದ, ಅದು ಒಂದು ಗುಣವನ್ನದ ಪಡೆದ ಬಂದ್ಬಿಟ್ಟೈತದ.
ರೋಗಕ್ಕೆ ಔಷಧ ಕೊಡ್ತಾರೆ. ಆ ಗುಣವನ್ನು ಅದು ಗುಣನ ಅದು, ಆ ಗುಣಕ್ಕೆ ಔಷಧ ಇಲ್ಲ ಅಂತ. ಹೌದಲ್ರಿ? ನೀವು ಮಾತಾಡ್ತೀರಿ ರೂಢಿ ಮಾತಿನೊಳಗೆ, ಅವನ ಗುಣಕ್ಕೆ ಯಾರು ಔಷಧ ಕೊಡ್ತಾರೋ ಮರ, ಅವನ್ನ ತಿದ್ದುಕೋಬೇಕು, ಅದಕ್ಕೆ ಔಷಧ ಕೊಡಕ್ಕೆ ಬರೋದಿಲ್ಲ ಅಂತ ಮಾತಾಡ್ತಿರ್ತೀರಿ. ಹಂಗಿದು ಗುಣವನ್ನು ಪಡೆದು ಬಂದೈತಿ, ಜರೆನ ಪಡೆದು ಬಿಟ್ಟೈತಿ. ಇದು ಮುಪ್ಪು ಬರೋದ ಇದಕ್ಕೆ. ಆ ಮುಪ್ಪು ಸಾವು ಬರೋದ್ರೊಳಗಾಗಿ ನಿನ್ನ ಕೆಲಸ ಮಾಡ್ಕೋಬೇಕಾಗೈತಿ. ನಿನ್ನ ಕೆಲಸ ಯಾವುದು ಅಂದ್ರೆ ನಿಜವನ್ನು ಅರಿಯೋದು. ನಿಜವನ್ನು ಅರಿಯೋ ಸಲುವಾಗಿದ್ದ ನೀನು ದುರಿತ ಕರ್ಮಗಳನ್ನು ಮಾಡಬೇಡಪ್ಪ, ಪುಣ್ಯವನ್ನೇ ಮಾಡು ಅಂತ. ಅದು ಶರೀರದಿಂದ ಇರ್ಬೋದು, ವಾಣಿಯಿಂದ ಇರ್ಬೋದು, ಮನುಷ್ಯನಿಂದ ಇರ್ಬೋದು. ಯಾವುದರ ಇದರಿಂದ ನೀನು ಪಾಪ ಕೃತಿಗಳನ್ನು ಮಾಡಿದೆ ಅಂದ್ರೆ ಅದು ಹಾಗೇ ಹುಟ್ಟುತ್ತೆ ಅಂತ. ಅದಕ್ಕೆ ಹೇಳಿದ್ದು, ಎಂತೊಲಿವನೋ ಗುರು ಎಂತೊಲಿವನೋ ಕರ್ಣತ್ರಯ ದೋಷವಿರೆ ಕಂತು ಕಾಲ ಪುರ ವೈರಿ ಎಂತೊಲಿವನೋ ಅಂತ. ಶರೀರದಿಂದ ಮಾಡಿದರೆ ಪಾಪ ಕೃತಿಗಳನ್ನು ಶರೀರದಿಂದ ಮಾಡಿದೆ ಅಂದ್ರೆ ಏನಕ್ಕಿಪ್ಪ ಅಂತಂದ್ರೆ ಹೀನ ಜೀವಿಯಾಗಿ ಹುಟ್ಟುತ್ತೆ. ಅಂಗವಿಕಲ ಜೀವಿಯಾಗಿ ಹುಟ್ಟುತ್ತೆ. ವಾಣಿಯಿಂದ ದೋಷ ಬಂತಂದ್ರೆ ಮೂಕ ಪ್ರಾಣಿಗಳಾಗಿ ಹುಟ್ಟುತ್ತೆ. ಹೌದಲ್ರಿ? ಇನ್ನು ಮನುಷ್ಯನಿಂದ ದೋಷ ಬಂತಂದ್ರಂತೂ ನರಕ ಜೀವಿಯಾಗಿ ಹುಟ್ಟುತ್ತೆ. ಹೌದಲ್ರಿ? ಶರೀರದಿಂದ ಮಾಡಿದ್ರೆ ಗಿಡ ಮರಗಳಾಗಿ ಹುಟ್ಟುತ್ತೀನಿ ನೀನು. ಹೌದಲ್ರಿ? ಅದಕ್ಕೆ ಹೇಳಿದ್ದವರು ಪಾಪ ಅನುಗುಣದಿಂದ ಅಂಥೇಳಿ. ಶರೀರದಿಂದ ಮಾಡಿದಂದ್ರೆ ಗಿಡ ಮರಗಳಾಗಿ ಹುಟ್ಟುತ್ತಿ, ವಾಣಿಯಿಂದ ದೋಷ ಬಂತಂದ್ರೆ ಮೂಕ ಪ್ರಾಣಿಗಳಾಗಿ ಹುಟ್ಟುತ್ತಿ, ಇನ್ನು ಮನಸ್ಸಿನಿಂದ ದೋಷ ಬಂತಂದ್ರೆ ನರಕ ಜೀವಿಯಾಗಿ ಹುಟ್ಟುತ್ತಿ. ಅದಕ್ಕೆ ನೀನು ತಪಸ್ಸನ್ನು ಇಲ್ಲಿ ಮಾಡಬೇಕಾಗೈತಿ. ಎಂಥ ತಪಸ್ಸು ಮಾಡಬೇಕಾಗೈತಿ ಅಂದ್ರೆ ಸುಗುಣದೊಡನೆ ಒಳ್ಳೆಯ ಗುಣಗಳಿಂದ ಕೂಡ್ಕೊಂಡಂಥ ತಪಸ್ಸನ್ನು ಮಾಡಬೇಕಾಗೈತಿ ತ್ರಿವಿಧ ಕರ್ಣದಲ್ಲಿ ಅಂತ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಮಾಡ್ತಕ್ಕಂಥದ್ದು ಶ್ರೇಷ್ಠ ಅಂತ ಹೇಳಿದ್ದವರು. ಅದಕ್ಕೆ ಹೇಳಿದರು ಸರ್ವೇ ಜನ ಸುಖಿನೋ ಭವಂತು ಅಂತ ಸ್ಮರಣೆಯನ್ನು ಮಾಡು, ಎಲ್ಲರೂ ಸುಖದಿಂದ ಇರಲಿ ಅಂತ ಬಯಸು. ಇದಕ್ಕೇನು ನೀನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಶರೀರಕ್ಕೆ ಶ್ರಮ ಹಾಕುವ ಅವಶ್ಯಕತೆ ಇಲ್ಲ. ಹೌದಲ್ರಿ? ಎಲ್ಲರೂ ಸುಖದಿಂದ ಇರಲಿ ಅಂತ ಮನಸ್ಸಿನೊಳಗೆ ಭಾವನೆಯನ್ನು ಮಾಡಲ್ಲ, ಅದಕ್ಕೇನೂ ಖರ್ಚಾಗೋದಿಲ್ಲಲ್ಲ. ಇದನ್ನು ಮಾಡೋಕೆ ಅಲ್ಲಿವು ನಾವು. ಹೌದಲ್ರಿ? ಮನುಷ್ಯನೊಳಗೆ ವೈರತ್ವ, ಮನುಷ್ಯನೊಳಗೆ ದ್ವೇಷ, ಮನುಷ್ಯನೊಳಗೆ ಅಸೂಯೆ, ಮನುಷ್ಯನೊಳಗೆ ಕಾಮ ಕ್ರೋಧಗಳನ್ನು ತುಂಬಿಕೊಂಡು ಹೊರಗೆ ನಾಟಕ ಮಾಡ್ತೇವೆ ನಾವು. ಹೌದಲ್ರಿ? ಹೊರಗೆ ನಾಟಕ ಮಾಡ್ತೇವೆ. ಶರೀರದಿಂದ ಸುಧಾರಿಸೆವು, ವಾಣಿಯಿಂದನೂ ಕೂಡ ಸುಧಾರಿಸಿದ ಭಾಷೆಯನ್ನು ಮಾತಾಡ್ತೀವಿ. ಬಂದರೆ ಕುಂದ್ರಿ, ಇದನ್ನು ನಾಟಕ ಆಗಿನ ಪೂರ್ತಕ್ಕಷ್ಟೆ. ಹೌದು? ಮನಸ್ಸನ್ನೇ ಮಾತ್ರ ಒಳಗೆ ಯಾಕೆ ಬಂದನು ಮರ, ಇದು ಪೀಡೆ ಯಾವಾಗ ಹೋಗಿತ್ತು? ಹೌದಲ್ರಿ? ಅದಕ್ಕೆ ಮನವರಿಯದ ಕಪಟತನ ಬೇರೊಂದಿಲ್ಲ ಅಂತ ಹೇಳಿದ್ದವ್ರು. ಎಲ್ಲವೂ ದಾಖಲು ಮಾಡ್ಕೊತತಿ, ನಿಮ್ಮ ಚಿತ್ತ ಎಲ್ಲವನ್ನು ದಾಖಲು ಮಾಡ್ಕೊತತಿ. ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಇರ್ರಿ. ಜನಕ್ಕೆ ಅಂಜದಿದ್ದರೂ ಮನಕ್ಕೆ ಅಂಜಿ ನಡೆ ಅಂತ. ಜನಕ್ಕೆ ಅಂಜೋ ಅವಶ್ಯಕತೆ ಇಲ್ಲ, ಮನಸ್ಸಿಗೆ ಅಂಜಿ ನಡಿ. ಹಿಂದೆ ಇತ್ತದ ಮನಸ್ಸಿಗೆ ಅಂಜಿ ನಡೀತಿದ್ರು. ಹೌದಲ್ರಿ? ಇವತ್ತು ಜನಕ್ಕೂ ಇಲ್ಲ, ಮನಕ್ಕೂ ಇಲ್ಲ. ಎಲ್ಲ ಕಾಗದ ಪತ್ರ ಮಾಡಿ ಎಲ್ಲ ಮಾಡಿ ದಾಖಲು ಮಾಡಿ ರಿಜಿಸ್ಟ್ರಿ ಮಾಡಿದರೂ ಕೂಡ ಮತ್ತೆ ಇವತ್ತು ಇದ್ದಂಥದ್ದು ನಾಳಿಗಿಲ್ಲ. ಅದಕ್ಕೆ ಅನುಸಾರವಾಗಿ ಮುಂದೆ ಅಂತಂಥ ಜನ್ಮಗಳನ್ನು ನೀ ತಾಳ್ಬೇಕಾಕೈತಿ ಮನುಷ್ಯ. ಅದಕ್ಕೆ ನಿನಗೆ ಯಾರ ಬಲ ಐತಿ ಇಲ್ಲಿ ಹೇಳಿಬಿಡು ನೀನು. ಆವ ಬಲವಿಡಿದು ಅಕ್ಕಿಡ ದುರಿತ ಕರ್ಮನ ಎಸಗಿ ಜೀವಿಸುವೆ ಎಲೆ ಮಾಜದುಸುರಲೆ ಮಾನವ. ಒಂದು ಸ್ವಲ್ಪ ವಿಚಾರ ಮಾಡಿ ನೋಡ್ಕೊ ನೀನು. ವಿಚಾರವಂತ ಪ್ರಾಣಿ, ಬುದ್ಧಿ ಜೀವಿ ಅಂತ ಅನಿಸ್ಕೊಂಡು ಎಲ್ಲ ಜೀವಿಗಳ ವ್ಯವಹಾರದೊಳಗೂ ಹಸ್ತಕ್ಷೇಪವನ್ನು ಮಾಡ್ತೀನಿ ನೀನು. ಹೌದಲ್ರಿ? ಎಲ್ಲ ಜೀವಿಗಳಲ್ಲಿ ಅಂತೆನ ಅನುಕರಣೆ ಮಾಡ್ತೇವಿಲ್ಲ ನಾವು. ಕೋಗಿಲೆ ಆಗಿ ಹಾಡ್ತೇವೆ. ಹೌದಲ್ರಿ? ನವಿಲಾಗಿ ನರ್ತನೆಯನ್ನು ಮಾಡ್ತೇವೆ. ಹೌದಲ್ರಿ? ಆ ಕಲೆಗಳು ಗೊತ್ತದಾವೆ ನಮಗೆ.
ಅದಕ್ಕೆ ಕಲೆಗಳು ಅಂತಂದ್ರೆ ಅವಕ್ಕೆ ಗುರುತು ಅಂತ. ಅವು ಹಿಂದೆ ಜನ್ಮದೊಳಗೆ ಬಂದಾವು, ನಮ್ಮ ಬ್ಲಡ್ ಸ್ಟ್ರೀಮ್ನೊಳಗೆ ಅದಾವು ಕಲೆಗಳು, ಗುರ್ತು ಅದಾವಂತನ ಈಗ ಆ ಹಿಂದೆ ಏನೇನು ಜನ್ಮದೊಳಗೆ ಮಾಡಿ ಬಂದೆ ಅವನಿಗೆಲ್ಲ ಮಾಡಾಕತ್ತಿ ಇಲ್ಲಿ. ಹೌದಲ್ಲ? ಆ ಕಲೆಗಳನ್ನು ಶ್ರೇಷ್ಠ ಅಂತ ಇಲ್ಲಿ ತಿಳ್ಕೊಂಡ್ಬಿಟ್ಟೆ ನೀನು. ಅವು ಕಲೆಗಳನ್ನು ಮೀರಿ ನೀನು ಇರುವಣ್ಣ ಐತಿ, ಅದನ್ನು ತಿಳ್ಕೊಬೇಕಾಯ್ತಿ. ಆ ಕಲೆಗಳಿಗಿನ್ನ ಗುರ್ತನ್ನು ದೂರ ಮಾಡ್ಕೋಬೇಕಾಯ್ತಿ ಇಲ್ಲಿ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ. ಅದಕ್ಕೆ ಅವರು ನಮಗೆ ಎಚ್ಚರಿಸ್ತಾರೆ, ಎಂಥ ಮಾನವ ಜನ್ಮ ಏನು ಕೊಟ್ಟು ಸಿಕ್ಕಿತ್ತಪ್ಪ, ವಿಚಾರ ಮಾಡಿ ನೋಡ್ಕೊರಿ, ಇದು ಅಮೂಲ್ಯವಾದಂಥ ರತ್ನ. ಅದಕ್ಕೆ ಹೇಳಿಲ್ಲಲ್ಲ, ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರ್ಕೊಂಡಂಗೆ ಆಕೈತಿ ಅಂತ. ಹೌದಲ್ಲ? ಅದರ ಮಹತ್ವನ ಗೊತ್ತಿಲ್ಲ. ಚಿಂತಾಮಣಿ ಅಂದರೆ ಅದು ಎಷ್ಟು ಬೆಲೆ ಬಾಳುಳ್ಳ ವಸ್ತು ಅನ್ನೋದು ಗೊತ್ತಿಲ್ಲ. ಅದು ಕಾಜು ಬಿಡು ಅಂತ ಮಾರಿ ಬಂದಂತ, ಕಾಜು ಅಂತ ಅದನ್ನು ಕೊಟ್ಟು ಕಸಬರಿಗಿತ್ತಂದ್ರೆ ಅದ್ರ ಬೆಲೆನ ಗೊತ್ತಿಲ್ಲ. ಮೂರ್ಖನಿಗೇನು ಗೊತ್ತು? ಹೌದಲ್ಲ? ಹಂಗೆ ಮೂರ್ಖರಾಗೋದು ಬೇಡ ಅಂತ ಅವ್ರು ಎಚ್ಚರಿಸ್ತಾರೆ ನಮಗೆ. ಯಾಕೆ ಈ ಮನುಷ್ಯ ಜನ್ಮವನ್ನು ಹಾಳು ಮಾಡ್ಕೊತೀರಿ? ಈ ದುರಿತ ಕರ್ಮದೊಳಗೆ ತೊಡಗಿ ಬಿಡ್ರಿ, ಅವನ್ನ ಬಿಟ್ಟು ಸತ್ಕರ್ಮಗಳಲ್ಲಿ ತೊಡಗಿ ಪುಣ್ಯವನ್ನು ಮಾಡಿ ಪುಣ್ಯ ಸಂಗ್ರಹದಿಂದ ನಿನ್ನಲ್ಲಿರ್ತಕ್ಕಂಥ ಅಜ್ಞಾನ ಆವರಣ ವಿಕ್ಷೇಪ ದೋಷಗಳನ್ನು ಕಳ್ಕೊಂಡು ಸದಾ ಸುಖಿಗಳಾಗ್ರಿ ಅಂತ ಅವ್ರು ನಮಗೆ ಎಚ್ಚರಿಸ್ತಾರೆ. ಅಂಥ ವಿಚಾರದ ಕಡೆ ನಾವು ಲಕ್ಷ್ಯ ಕೊಟ್ಟು ನಾವು ಏನು ಅಂತ ತಿಳ್ಕೊಬೇಕಂದ್ರೆ ನಮ್ಮ ಅಂತಃಕರಣ ದೋಷಗಳನ್ನು ದೂರ ಮಾಡ್ಕೋಬೇಕು ಅಂತ. ಅದಕ್ಕೆ ಹಿಂದೆ ಎಲ್ಲ ಸ್ಕೂಲಿನೊಳಗೆ ಮಾರಲ್ ಎಜುಕೇಷನ್ ಅನ್ನುವಂಥ ಒಂದು